ஒன் அண்ட் ஓன்லி ஜெயிக்கும் திருவிழா பாரி மேட்சில் மறுபடியும் வந்தாச்சு. முன்பை விட இன்னும் பெருசா, ரொம்பவே ஹை ஸ்டேக்ஸ். தாராளமான வெகுமதிகள், பிரம்மாண்டமான கொண்டாட்டங்கள். ஜெயிக்கும் திருவிழாவை பாரி மேட்சுடன் கண்டு மகிழுங்கள். இப்பவே விளையாடுங்க. ತಂ ನಂ ತಂ ನಂ ನನ್ನೀ ಮನಸ್ಸು ಮಿಡಿಯುತ್ತಿದೆ, ಓ ಸೋತಿದೆ. ಕೈಯಲ್ಲಿ ಕುಣಿವ ಈ ಹೊನ್ನ ಬಳೆಯ ಗಲ್ 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 ತಾಳಕ್ಕೆ ತಂ ನಂ ಎಂದಿದೆ. ಗಲ್ 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 ತಾಳಕ್ಕೆ ತಂ ನಂ ಎಂದಿದೆ. ಫ್ರೆಂಡ್ಸ್, ಒಂದಂಡೊಂದಿ ಈ ಸತೀಶನ ಶ್ರೀಮತಿಗೆ ಇನ್ನೊಮ್ಮೆ ಕ್ಲಾಸ್. ಥ್ಯಾಂಕ್ ಯು. ಬನ್ನಿ ಶ್ರೀಮತಿ ಅವರೇ. ವಾವ್, ದಟ್ ವಾಸ್ ಅ ವಂಡರ್ಫುಲ್ ಸಿಂಗಿಂಗ್. ಈಗ ವಿಕಾಸ್ ಚಂದ್ರ ಅಲಿಯಾಸ್ ವಿಕಿ ಅವರಿಂದ ಕವನ ವಾಚನ. ನೌ ಇಟ್ಸ್ ಓವರ್ ಟು ವಿಕಿ. ಕಮ್ ಆನ್ ವಿಕಿ. ಥ್ಯಾಂಕ್ ಯು. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ವಿಶ್ವಾಸಕ್ಕೆ ನಾನು ಆಭಾರಿ. ಕವನ ಬರೆಯೋದು ನನ್ನ ಹವ್ಯಾಸ, ಆದ್ರೆ ಅದನ್ನ ಪುಸ್ತಕ ರೂಪದಲ್ಲಿ ತರಬೇಕು ಅಂತ ನನಗೆ ಯಾವತ್ತೂ ಅನ್ಸಿರ್ಲಿಲ್ಲ. ಅದು ನನ್ನ ಹೆಂಡತಿ ಶಾರದಾಗ್ ಅನ್ಸಿದೆ. ಇನ್ನೇನೊಂದು 3-4 ತಿಂಗಳಲ್ಲಿ ನನ್ನ ಕವನಗಳ ಸಂಕಲನ ಹೊರಗಡೆ ಬರ್ತಾ ಇದೆ. ಅದೇ ಕವನ ಸಂಕಲನದ ಒಂದು ಕವನವನ್ನ ಈಗ ನಿಮ್ ಮುಂದೆ ಓದ್ತೀನಿ. ಕುಡುಕನ ಮತ್ತು ಕುಡಿಯದವನ ಬದುಕು. ಕುಡುಕ ಕಂಡಂತೆ ತನ್ನಷ್ಟಕ್ಕೆ ತಾನೇ ಅರಿತುಕೊಂಡಂತೆ, ಕುಡಿಯದವನ ಬದುಕೊಂದು ಭಾವಕ್ಕೆ ಮಿಡಿಯದ ಹೃದಯದಂತೆ, ಕುಡಿಯದವನ ಬದುಕೊಂದು ನಡೆಯದ ಚಂದದ ಗಡಿಯಾರದಂತೆ, ದಿನಕ್ಕೆರಡೇ ಬಾರಿ ಸರಿ ಸಮಯ ತೋರುವಂತೆ. ಕುಡಿಯುವವನ ಮನಸ್ಸರೆ ಮದಿರೆ, ಮಧ್ಯಮರು ಕುಡಿದರೆ ಮದ್ಯಪಾನ, ಹಣವಿಲ್ಲದವ ಕುಡಿದರದು ಹೆಂಡ. ಏತಕ್ಕೆ ಈ ಬಗೆಯ ತಾರತಮ್ಯ? ಬಣ್ಣ ಬೇರೆ, ಗುಣ ಒಂದೇ, ಹೆಸರು ಹಲವು, ಬಸಿರು ಒಂದೇ. ಕುಡಿದರು ಕುಡಿಯದಿದ್ದರೂ ನಾವೆಲ್ಲ ಹೋಗುವುದಂತೂ ನಿಜ. ಕೆಲವರು ಮುಂದೆ, ಉಳಿದವರು ಹಿಂದೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. Cheers. ವಿಕ್ಕಿ ದ ಗ್ರೇಟ್. ವಿಕ್ಕಿ, ಏನೋ ನಿಂದು ಟ್ಯಾಲೆಂಟ್. ಸೂಪರ್ ಅಮ್ಮ. ಟ್ಯಾಲೆಂಟ್ ಅಲ್ಲ ಕಣೋ ದಡ್ಡ, ಅದು ಇನ್ಹೆರಿಟೆಡ್ ಇಂಟೆಲಿಜೆನ್ಸ್. ಮಗ, ಇಂಟೆಲಿಜೆಂಟ್ ಟ್ಯಾಲೆಂಟೆಡ್ ಫ್ರೆಂಡ್. ಎಂತ ಕತೆ ಹೇಳಿದೆ ಮಗ? ಕತೆ ಅಲ್ಲ ಕಣೋ, ಅದು ಕವಿತೆ. ವಿಕ್ಕಿಗೆ ಕವನನ ಕತೆ ಅಂದ್ರು, ಕತೆನ ಕಾದಂಬರಿ ಅಂದ್ರು ಅಡ್ಜಸ್ಟ್ ಮಾಡ್ಕೊತ ಏನಮ್ಮ. 100% ಕಣೋ. ನನ್ಗೀಗ ಒಳಗೆ ಗೊತ್ತಿಲ್ಲ, ಅಂದ್ರೆ ಹೋಗಕ್ಕಮ್ಮ. ಹೋಗೋಣ, ನಡಿಯ ಮಗ, ಹೋಗೋಣ. ನಿಹಾರಿಕಾ ಜೊತೆ ಬಂದಿದ್ಯಾ, ಸುಮ್ನೆ ಅವಳನ್ನ ಕರ್ಕೊಂಡು ಮನೆಗೆ ಹೋಗು. ಇಲ್ಲ ಅಂದ್ರೆ ನಮ್ಮ ಕೋಪ ಮಾಡ್ಕೋತಾಳ. ನಿಹಾರಿಕಾ ಕಿರಿಕ್ ಮಾಡ್ಕೊಂಡು ಆಲ್ರೆಡಿ ಹಾರ್ಕೊಂಡು ಹೋಗಾಯ್ತು. ಬಾರ ಮಗನ, ಹೋಗೋಣ. ನಡಿ. ಮತ್ತೆ ನಾವು ನಿಮ್ಮನ್ ಬಿಟ್ಟು ಹೋಗ್ತೀವ. ನಮ್ ಬಂದ್ರ ಬಾರ ಸತೀಶ, ನನ್ನ ಫ್ರೆಂಡ್ ಕೂತ್ಕೋತೀನಿ.
ಬಾಯ್ ಕಣೋ, ಬಾಯ್. ಬಾಯ್ ಬಾಯ್ ಕಣ್ರ. ನೀವೆಲ್ಲ ಬಂದಿದ್ ಖುಷಿ ಆಯ್ತು. ಡ್ಯಾನ್ಸ್ ಕಣ್ರ. ಆಯ್ತು, ನನಗಿಂತ ನೀವೇ ಟೈಟ್ ಆಗಿರೋದು. ಫಸ್ಟ್ ನೀವೇ ಸೇರ್ಕೊಳ್ರ. ನನಗೆ ಹೇಳಕ್ ಬಂತು, ನಮ್ಮನೆ ಐ ಆಮ್ ಆಲ್ವೇಸ್ ಪರ್ಫೆಕ್ಟ್. ಶ್ರೀಮತಿ ಸತೀಶ್ ಡೋರ್ ತೆಗಿಯೇ. ಹುಷಾರು. ಬಾಯ್ ಮತ್ತ ಕುಡಿಬೋಣ ನನ್ನ ಮಗನ ಮಗ. ಮಗ ಸಡಗ 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 ಬರ್ತೀನಿ ಮಗ. ಪ್ರದೀಪ ಯಾಕೋ ಮನೆ ಮುಂದೆನೆ ಬಿಡ್ತಿದ್ನಲ್ಲ? ಇಲ್ಲ ಮಗ, ಇಲ್ಲೇ ಹತ್ರ ನಡ್ಕೊಂಡು ಹೋಗ್ತೀನಿ ಮಗ. ಯಾಕೋ ಏನಾದ್ರು ಪ್ರಾಬ್ಲಮ್ ಏನು? ಇಲ್ಲ ಮಗ, ಅದು ಡೈಲಿ ಕುಟ್ಕೊಂಡು ಹೋದ್ರೆ ಮನೇಲಿ ಹೆಂಡತಿ ಜೊತೆ ಗಲಾಟೆ, ಅದಕ್ಕೆ ಬೇಡ ಮಗ, ನಡ್ಕೊಂಡು ಹೋಗ್ತೀನಿ. ನಡ್ಕೊಂಡು. ಪ್ರದೀಪ, ನೀನು ಕುಡಿದ್ಮೇಲೆ ಗಾಡಿ ಓಡಿಸೋದ್ರಲ್ಲಿ ಬ್ಯಾಲೆನ್ಸಿಂಗ್ ಕೆಪಾಸಿಟಿ ಇದೆಯೋ ಇಲ್ವೋ ಅದು ಇಂಪಾರ್ಟೆಂಟ್ ಅಲ್ಲ. ಆದ್ರೆ ಜೀವನಕ್ಕೆ ಬ್ಯಾಲೆನ್ಸಿಂಗ್ ಕೆಪಾಸಿಟಿ ಇರಬೇಕು ಕಣೋ. ಮಗ, ನೀನು ಡೈಲಿ ಕೊಡ್ಕೊಂಡು ಹೋಗ್ತೀಯಲ್ಲ, ನಿನ್ನ ಹೆಂಡತಿ ಏನು ಪ್ರಶ್ನೆ ಮಾಡಲ್ವಾ? ಭೂಮಿ ಮೇಲೆ ಹೆಣ್ಮಕ್ಳು ಹುಟ್ಟೋದಕ್ಕಿಂತ ಮುಂಚೆ ಈ ಪ್ರಶ್ನೆ ಅನ್ನೋ ಪದನೇ ಇರ್ಲಿಲ್ವಂತೆ ಕಣ. ಅದಕ್ಕೆ ನಮ್ಮನೆ ಹೊರತ. ಮಗ. ಇಲ್ಲ ಬರ್ತೀನಿ ಕಣ. ಜೋಪಾನ ಕಣೋ. ನೀನು ಜೋಪಾನಲ್ಲೇ. ಬಾಯ್ 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 ಮಗ, ಬಾಯ್ ಬಾಯ್. ಶಾರಿ, ನೀನಿನ್ನು ಮಲಗಿಲ್ವಾ? ಶಾರಿ, ಇವತ್ತು ಪಾರ್ಟಿಲಿ ನಿನ್ನ ಬಗ್ಗೆ, ನೀನು ಮಾಡ್ತಿದ್ಯಲ್ಲ ಪುಸ್ತಕ, ಅದ್ರ ಬಗ್ಗೆ ಎಲ್ರಿಗೂ ಹೇಳಿದೆ. ಎಷ್ಟು ಖುಷಿ ಪಟ್ಟು ನಿನ್ನ ಹೊಗಳಿದ್ರು ಗೊತ್ತಾ? ಕುಡುಕ್ರು ಕೂಟದ ಹೊಗಳಕ್ಕೆ ನನಗ್ ಖುಷಿ ಕೊಡಲ್ಲ. ಅಲ್ಲ ವಿಕಿ, ಪ್ರತಿದಿನ ಇಷ್ಟು ಲೇಟ್ ಆಗಿ ಬಂದು ಮಕ್ಳು ಮಲಗದ ಮೇಲೆ ಮುತ್ತಿಟ್ಟು ಪ್ರೀತಿ ತೋರಿಸ್ತಿಯಲ್ಲ, ಅದನ್ನೇ ಬೇಗ ಬಂದು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ತೋರಿಸಬಹುದಲ್ವಾ? ನೀನ್ ಈ ತರ ವೇದನೆಲ್ಲ ಮಾಡೋ ಬೋಧನೆ ನನಗ್ ರುಚಿಸಲ್ಲ ಡಾರ್ಲಿಂಗ್. ವಿಕ್ಕಿ, ಈ ಮನೆ ಯಜಮಾನ, ನೀನು ಗೆಸ್ಟ್ ಅಲ್ಲ. ಸ್ವಲ್ಪ ನಿನ್ ರೊಟೀನ್ ಚೇಂಜ್ ಮಾಡ್ಕೋ. ನೋಡೋ, ನನಗೆ ನನ್ನ ಮಕ್ಕಳನ್ನ ಯಾವಾಗ ಹೆಂಗೆ ಪ್ರೀತಿ ಮಾಡ್ಬೇಕು ಅಂತ ಚೆನ್ನಾಗ್ ಗೊತ್ತು. ನೀನ್ ಇದೆಯಲ್ಲ ಮನೆ ಯಜಮಾಂತಿ, ಮಿಕ್ಕಿದ್ದನ್ನ ನೀನ್ ನೋಡ್ಕೋ. ಗುಡ್ ನೈಟ್. ಪ್ರದೀಪ್, ಏನೇ ಮತ್ತೆ ಕುಡ್ಕೊಂಡ್ ಬಂದ್ರ? ಕುಡ್ದಿದ್ದೀನಿ. ಏನೀಗ? ಛೀ,
ಎಷ್ಟ್ ಸರಿ ಹೇಳದ್ ನಾನ್ ನಿಮ್ಗೆ ಕುಡಿಬೇಡಿ ಅಂತ. ಏ ಕುಡಿಯೋದ್ ನನ್ನ ಇಷ್ಟ ಕಡೆ. ಕಿರ್ಚಬೇಡಿ ನೋಡಿ, ನಾನ್ ಅವತ್ತೇ ಹೇಳಿದ್ದೀನಿ ಇನ್ನೊಂದ್ಸರಿ ಕುಡ್ಕೊಂಡ್ ಬಂದ್ರೆ ಅನಾಹುತ ಆಗುತ್ತೆ ಅಂತ. ನೀ ಹೇಳೋದ್ ಕೇಳೋದ್ ಏನಿಲ್ಲ. ನಮ್ಮಲ್ಲಿ ನಾನು ಕುಡಿಬಹುದು, ಎಷ್ಟ್ ಬೇಕಾದ್ರೂ ಕುಡಿಬಹುದು, ಏನ್ ಬೇಕಾದ್ರೂ ಮಾಡ್ತೀನಿ ನಾನು. ಇದು ನನ್ ದುಡ್ಡು ಆಯ್ತಾ? ಕೋಳಿ ಹರಿಯಕ್ಕೆ ಕಾಯಿ ಹರಕ್ಕೆ ಕೋಳಿ ಕೇಳ್ತಾರ. ಅವನು ಲೈನ್ ತೊಗೊಳ. ಕನೆಕ್ಟ್ ಮಾಡ್ತೀನಿ ರಪ್ಪ. ಹಾ ಏ ಮುದ್ರ ಮಲ್ಲಿಗೆ ಮಲ್ಲಿಗೆ ಮಲ್ಲಿಗೆ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಏನ್ರೋ ನಿಮ್ಗಳು ಬೆಳಗ್ಗೆನೆ ಕಾನ್ಫರೆನ್ಸ್ ಅಲ್ಲಿ ಇದ್ದೀರಲ್ಲ? ನಂದೇನಿಲ್ಲ ಗುರು, ಎಲ್ಲ ಪ್ರದೀಪಂದು. ಏನೋ ಪ್ರದೀಪ ನಿಂದು? 2 ದಿನ ಎಲ್ಲಾದ್ರೂ ಹೊರಗಡೆ ಹೋಗೋಣ ಕಣ. ಹೊರಗಡೆನಾ? ಎಲ್ಲಿಗೋ? ನಥಿಂಗ್ ಇನ್ ಮೈಂಡ್, ಬಟ್ ನನಗೆ ಥೈಲ್ಯಾಂಡ್ ಅಂದೆ. ನಾನ್ ಬಾಲಿ ಅಂದೆ. ಥಾಯ್ಲ್ಯಾಂಡು ಬೇಡ, ಬಾಲಿನೂ ಬೇಡ. ನನ್ನ ಫ್ರೆಂಡು ಸಕಲೇಶ್ಪುರದಲ್ಲಿ ಒಂದು ಹೊಸ ರೆಸಾರ್ಟ್ ಓಪನ್ ಮಾಡಿದ್ದಾನೆ. ಅವನಿಗೆ ಫೋನ್ ಮಾಡಿ ಎಲ್ಲ ಅರೇಂಜ್ ಮಾಡಕ್ ಹೇಳ್ತೀನಿ. ಅಲ್ಲಿಗೆ ಹೋಗಿ ನಡಿ. ಡನ್ನಪ್ಪ, ಹಂಗೆ ಆಗ್ಲಿ. ಡನ್ ಕಣ. ನನ್ ಮಗ. ಬಾಯ್. ಸರಿ, ರೆಡಿಯಾಗಿ. Jolly, jolly, jolly holiday. Lovely, 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 lovely holiday. Hage freedom holiday. Rina hage go holiday. Party marona day night too. Barali really difficult too. Partu paalo daily great too. Undaki hanchikollu secret too. ಎಲ್ಲಾರು ನಿನ್ನಿಷ್ಟ ಬಂದ ಹಾಗೆ ನೀನು ಓಲಾಡು. ಹೇಳೋರು ಯಾರು? ಪಾರ್ಟಿನು ಎಂಜಾಯ್ ಮಾಡೋ ಟೈಮು ಗುರು. ಎಂಜಾಯ್ ದಿಸ್. ಹೇಳೋರು ಯಾರು? ನಮ್ಮ ಗಾಡಿಯು ಮುಂದೆ ಹೋದಂತೆ ಸಾಗಿ ಬಂದ ರೋಡು ಹಿಂದೆ ಹೋದಂತೆ. ಮುಂದೆ ನಾವು ಹೋಗಬೇಕಂತೆ. ಮರೆತು ಹಿಂದೆ ಹೋದ ಕಾಲದ ಚಿಂತೆ. ಪಾರ್ಟಿ ಅಂದ್ರೆ ಹೀಗೇನ? ಸ್ನೇಹನ ಸಂಭ್ರಮಿಸೋ ಸಮಯಾನ. ಗುಂಡನ್ನು ಹಾಕಿ ಹುಡುಕೋಣ ಬೆರೆಯ ಒಂದು ಲೋಕಾನ. ಎಲ್ಲಾರು ನಿನ್ನಿಷ್ಟ ಬಂದ ಹಾಗೆ ನೀನು ಓಲಾಡು. ಹೇಳೋರು ಯಾರು? ಪಾರ್ಟಿನು ಎಂಜಾಯ್ ಮಾಡೋ ಟೈಮು ಗುರು. ಎಂಜಾಯ್ ದಿಸ್. ಹೇಳೋರು ಯಾರು? ಜಾಲಿ ಜಾಲಿ ಈ ಜಾಲಿ ಜಾಲಿ ಹಾಲಿಡೇ. ಲವ್ಲಿ ಲವ್ಲಿ ಈ ಲವ್ಲಿ ಲವ್ಲಿ ಹಾಲಿಡೇ. ಹಾಗೆ ಫ್ರೀಡಮ್ ಹಾಲಿಡೇ. ರೀರಿನ ಹಾಗೆ ನುಗ್ಗೋ ಹಾಲಿಡೇ. ಪಾರ್ಟಿಯಾಗಿದೆ ನಮ್ಮ ಬಾಡಿಗೆ. ನಿಲ್ಲಿಸಬೇಕಿದೆ ನಾವು 60, 90ಗೆ. ಪಾರ್ಟಿ ಮಾಡೋದೆ ನಾವು ಬಾಳೋದು ಹೇಗೆ? ಒಲಿ ಹೊಡಿರಿ ಸ್ವಾಮಿ ರೂಲ್ಸು ಗಾಳಿಗೆ. ಯಾರೇ ಆದರೇನು ಹೋಗ್ಬೇಕು. ಭೂಮಿಯ ಪಾರ್ಟಿ ಮುಗಿಸಿ ಒಂದ್ ದಿವ್ಸ ಅಲ್ಲಿಯ ತನಕ ಇರಬೇಕು. ನಿಂತೇನೆ ರಾಜ ಈ ದಿವಸ. ಎಲ್ಲಾರು ನಿನ್ನಿಷ್ಟ ಬಂದ ಹಾಗೆ ನೀನು ಓಲಾಡು. ಹೇಳೋರು
ಯಾರು ಪಾರ್ಟಿನು ಎಂಜಾಯ್ ಮಾಡೋ ಟೈಮು ಗುರು ಎಂಜಾಯ್ ದಿಸ್ ಹೇಳೋರು ಯಾರು ಜಾಲಿ ಜಾಲಿ ಈ ಜಾಲಿ ಜಾಲಿ ಹಾಲಿಡೇ ಲವ್ಲಿ ಲವ್ಲಿ ಈ ಲವ್ಲಿ ಲವ್ಲಿ ಹಾಲಿಡೇ ಹಾಗೆ ಫ್ರೀಡಮ್ ಹಾಲಿಡೇ ನೀರಿನ ಹಾಗೆ ನುಗ್ಗೋ ಹಾಲಿಡೇ. ನೀನು ಕುಡಿದ ಚಟದಿಂದ ನೀನ್ ಮಾತ್ರ ಅಲ್ಲ, ನನ್ನ ಮತ್ತೆ ಮಕ್ಕಳ ಜೀವನನು ಹಾಳು ಮಾಡ್ತಾ ಇದ್ಯಾ. ನಿನಗ್ ಸ್ವಲ್ಪನಾದ್ರೂ ನಮ್ಮನ್ನ ಉಳಿಸ್ಕೋಬೇಕು ಅನ್ನೋದಿದ್ರೆ ನೀನು ಡಿ ಅಡಿಕ್ಷನ್ ಸೆಂಟರ್ಗೆ ಹೋಗಿ ಸೇರ್ಕೊ. ಇಲ್ಲ ಅನ್ನೋದು ನಿನ್ನ ಉತ್ತರ ಆದ್ರೆ ನಮ್ಮನ್ನ ಮರ್ತು ಬಿಡು. ಲೆಟ್ ಅಸ್ ಸ್ಪ್ಲಿಟ್. ಲೇ ಡುಮ್ಮ, ಏನೋ ಇನ್ನ ತೂಗಿಸ್ತಾ ಇದ್ಯಾ? ತಗೊಳ್ಳೋ ಬಟ್ಟೆ, ಬ್ಯಾಗ್ ಹಾಕೋ. ಒಗ್ದಿಲ್ಲ ಅಲ್ವಾ? ಏ ಡುಮ್ಮ, ಈ ಅಂಡರ್ವೇರ್ನು ನೀಟಾಗಿ ಮಡ್ಚೋ. ಲೇ ಇದನ್ನು ಮುಡ್ಸ್ಬೇಕನ್ನ? ಲೇ ಅದನ್ನ ಉಜ್ಜಿ ವಾಶ್ ಮಾಡೋದಕ್ಕಿಂತ ಮಡ್ಚಿಟ್ಕೊಳ್ಳೋದು ಬೆಟರ್ ಕಣೋ. ಸೋಪು ಉಳಿಯುತ್ತೆ, ಟೈಮು ಉಳಿಯುತ್ತೆ. ಉಳ್ಕೊಳ್ಳೋದ್ ಬಿಟ್ಟು ನಿನಗೆ ಬೇರೆ ಇನ್ನೇನ್ ಗೊತ್ತೈತೆ? ನೀವಿಬ್ರು ಇನ್ನೂ ರೆಡಿ ಆಗಿಲ್ವೇನ್ರ? ಇರಪ್ಪ, ಸ್ವಲ್ಪ ರೆಡಿ ಆಗ್ತಾ ಇದೀವಿ. ಸರಿ, ಅವ್ನ್ ಪ್ರದೀಪ ಇಲ್ಲಿ. ಪ್ರದೀಪನ ಇಲ್ಲೇ ಎಲ್ಲೋ ಇದ್ನಲ್ಲೋ, 5 ನಿಮಿಷಕ್ಕೆ ಅದೆಲ್ಲ ಮಾಯ ಆಗ್ಬಿಡ್ತಾನಪ್ಪ. ಏ ಡುಮ್ಮ, ಇದು ಉಳ್ಕೊಂಡಿರೋ ಮೆಟೀರಿಯಲ್ ಅಡಿಕ್ ಹಾಕೊಂಡ್ ಕೂತ್ಕೊಂಡ್ಬಿಟ್ಟಿಯ, ಗೊತ್ತಾಯ್ತಾ? ಓಕೆ ಶೋಪಾನ. ಆಯ್ತು ಬಿಡ. ಅಯ್ಯೋ ಪಾಪಿ, ಎಲ್ಲೆಲ್ಲ ನಿನ್ನ ಹುಡ್ಕೋದು? ಇಲ್ಲೇನ್ ಮಾಡ್ತಾ ಕೂತಿದೀಯೋ? ಐ ಆಮ್ ಜಸ್ಟ್ ಎಂಜಾಯಿಂಗ್ ಮೈ ಲೈಫ್. ಎಂಜಾಯಿಂಗ್ ಲೈಫ್ ಏನೋ? ಹೆಂಚು ಗೋಡೆ ನೋಡ್ಕೊಂಡ? ನನ್ನ ಹತ್ರ ಹೇಳ್ಕೊಳ್ಳೋ ವಿಷಯ ಆದ್ರೆ ಹೇಳ್ಕೊಳ್ಳೋ, ಮನ್ಸಾದ್ರೂ ಹಗರಾಗತ್ತೆ. ನಾನು ಸತ್ತಾಗ ಸುತ್ತಲಿರುವವರಿಗೆ ನನ್ನದೊಂದು ಚಿಕ್ಕ ಬೇಡಿಕೆ. ನಾ ಕೊನೆಯುಸಿರು ಬಿಟ್ಟೆನೆಂದು ನನ್ನ ಕಣ್ಣುಗಳ ಮುಚ್ಚಬೇಡಿ. ಬರುವವರೆಲ್ಲ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲಿ, ಕಪಟವಿಲ್ಲವೆಂದರಿಯಲಿ. ಹೇಳಿಬಿಡಿ ಎಲ್ಲರಿಗೂ ಪ್ರೀತಿಯಿಂದ, ನಾ ತಿಳಿದು ಯಾರನ್ನೂ ನೋಯಿಸಲಿಲ್ಲ. ಹೇಳಿಬಿಡಿ ಎಲ್ಲರಿಗೂ ಪ್ರೀತಿಯಿಂದ, ನಾ ತಿಳಿದು ಯಾರನ್ನೂ ನೋಯಿಸಲಿಲ್ಲ. ಇಂದು ನನ್ನನ್ನು ನೋಡಿ ನಗುವವರು ನಗಲಿ, ನನ್ನತನವನ್ನೆನೆದು ಅಳುವವರು ಒಳಗೆ. ಬದುಕಿನುದ್ದಕ್ಕೂ ನಾನು ಹೋರಾಡಿ ಹೊರಟೆ, ಬದುಕಿನುದ್ದಕ್ಕೂ ನಾನು ಹೋರಾಡಿ ಹೊರಟೆ. ಗೆದ್ದೆನೋ ಸೋತೆನೋ ನಿಮ್ಮ ಲೆಕ್ಕಕ್ಕೆ ಬಿಟ್ಟೆ. ವಾಟ್ ಅ ಲೈನ್ಸ್ ಮಗ, ವಾಟ್ ಅ ಲೈನ್ಸ್. ಐ ಲವ್ ದೀಸ್ ಲೈನ್ಸ್. ವಾವ್, ನಾನು ಬರ್ದಿದ್ದನ್ನ ನನಗೆ ಹೇಳಿ ಮೇಧಾವಿ ತರ ನಾಟಕ ಆಡಬೇಡ. ಯಾಕೋ ಮನೇಲೇನಾದ್ರೂ ತೊಂದ್ರೆನಾ? ಮನೇಲೇನೂ ತೊಂದರೆ ಇಲ್ಲ ಕಣ. ಮನೆಯವರಿಗೆ ನಾನೇ ತೊಂದರೆ ಆಗ್ಬಿಟ್ಟಿದ್ದೀನಿ. ಲವ್, ಅದೇನು ಅಂತ ನೇರವಾಗಿ ಹೇಳ್ಬಿಡು, ಸುಮ್ಮನೆ ಸುತ್ತಿ ಬಳಸಿ ಮಾತಾಡ್ಬೇಡ. ನೋಡು, ನಿಹಾರಿಕಾ ನನ್ನ ಡಿ ಅಡಿಕ್ಷನ್ ಸೆಂಟರ್ ಸೇರಿಸ್ತೀಯ. ವಾಟ್? ಏನ್ ಹೇಳ್ತಾ ಇದೀಯ ನೀನು? ಹೌದು ಕಣ, ಮೊನ್ನೆ ಪಾರ್ಟಿ ಮಾಡ್ಕೊಂಡು ಹೋದಾಗ ಮನೆ ಜೋರ್ ಗಲಾಟೆ. ಪ್ರತಿ ಸರಿ ಜಗಳ ಆಗ್ತಿತ್ತು, ಆದ್ರೆ ಈ ಸರಿ ಎಕ್ಸ್ಟ್ರೀಮ್ ಲೆವೆಲ್ ಕೊಟ್ಟಾಯ್ತು. ಅವಳಿಗೆ
ನಾನು ಕುಡ್ತದ ಚಟನ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಅದನ್ನ ಬಿಟ್ಟು ನಿನ್ ಜೊತೆ ಇರ್ತೀನಿ, ಇಲ್ಲ ಡೈವರ್ಸ್ ಕೊಡ್ತೀನಿ. ಬಟ್ ಐ ಲವ್ ಮೈ ಚಿಲ್ಡ್ರನ್. ಈಗ ಉಳಿದಿರೋದು ಅಪ್ಪ ಅಮ್ಮ ಅನ್ನೋ ಸಂಬಂಧ ಮಾತ್ರ. ಅದನ್ನ ನಾನು ಏನ್ ಮಾಡ್ಬೇಕು ಅಂತ ಕೇಳಿದೆ. ಡಿ ಅಡಿಕ್ಷನ್ ಸೆಂಟರ್ ಹೋಗುವಂತ. ಆದ್ರೆ ನನ್ನ ಕಂಡೀಷನ್ ಇದೆ ಅಂತೆ. ಅದಕ್ಕೆ ಒಪ್ಕೊಂಡ್ಲು. ಏನ್ ಕಂಡೀಷನ್ ಹಾಕ್ದೆ? ನಿಹಾರಿಕಾ ಒಳ್ಳೆ ಹುಡುಗಿನೇ, ಆದ್ರೆ ಹೆಂಡತಿ ಅನ್ನೋ ಎಕ್ಸ್ಪೆಕ್ಟೇಷನ್ ನನಗೆ ಜಾಸ್ತಿ ಆಯ್ತು ಅನ್ಸುತ್ತೆ. ಸರಿ, ನೀನೇನ್ ಕಂಡೀಷನ್ ಹಾಕಿದ್ದೆ? ನಾನು ನಿಮ್ಗಳ ಜೊತೆ ಒಂದೆರಡು ದಿನ ಕಳಿಬೇಕು ಅಂತ. ನೋಡು ಪ್ರದೀಪ, ನೀನು ಯಾವ ಡಿ ಅಡಿಕ್ಷನ್ ಸೆಂಟರ್ಗೂ ಹೋಗ್ತಾ ಇಲ್ಲ, ಹೋಗೋದಕ್ಕೆ ನಾನು ಬಿಡಲ್ಲ. ಅಲ್ಲ ಕಣೋ, ಆ ನಿಹಾರಿಕಂಗಂತೂ ಬುದ್ಧಿ ಇಲ್ಲ. ನಿನಗಾದ್ರೂ ಬುದ್ಧಿ ಬೇಡವೇನೋ? ನೀನೇನು ಅವಳ ಅಪ್ಪನ ಮನೆ ಆಸ್ತಿ ತಂದು ಹಾಳು ಮಾಡ್ತಾ ಇದೀಯಾ? ನೀನ್ ದುಡಿತಾ ಇದೀಯಾ, ನಿನ್ ದುಡ್ಡು ನೀನ್ ಎಂಜಾಯ್ ಮಾಡ್ತಿದ್ಯಾ. ನೋಡೋ, ನಿನ್ ಜೊತೆ ಅಡ್ಜಸ್ಟ್ ಹಾಕೊಂಡು ಇರ್ತೀನಿ ನಂಗಿದ್ರೆ ಇರ್ಲಿ, ಇಲ್ಲಾಂದ್ರೆ ಹೊಟ್ಟು ಹೋಗ್ತಾ ಇರು ಅಂತ ಹೇಳು. ಅದು ಬಿಟ್ಟು ಅವಳ ಮಾತು ಕಟ್ಕೊಂಡು ಡಿ ಅಡಿಕ್ಷನ್ ಸೆಂಟರ್ಗೆ ಸೇರ್ತಾನಂತೆ. ಹ್ಯಾವ್ ಯು ಗನ್ ಮ್ಯಾಟ್? ವಿಕಿ, ಥ್ಯಾಂಕ್ಸ್ ಫಾರ್ ಯರ್ ಕಂಪ್ನಿ ಕಣೋ. ಗಾಡಿ ಬಂತು, ಹೊಡ್ತೀನಿ. ಏಯ್, ಎಲ್ಲಿಗೋ ಹೋಗ್ತೀಯಾ? ಎಲ್ಲಿಗೋ ಹೋಗ್ತೀಯಾ? ನಾನು ಆಗ್ಲೇ ಹೇಳಿದೆ ತಾನೇ ನೀನೆಲ್ಲೂ ಹೋಗಲ್ಲ ಅಂತ. ಏ ವಿಕ್ಕಿ, ಯಾಕೆ ಇಷ್ಟೊಂದು ಜ್ವರ ಕೂಗಾಡ್ತಾ ಇದ್ದೀರಾ? ಏನಾಯ್ತು? ಬನ್ರಪ್ಪ, ಬನ್ನಿ ಬನ್ನಿ. ದೊಡ್ಡ ನಾಟಕ ನಡೀತಾ ಇದೆ ನೋಡಿ. ನಮ್ಮ ಪ್ರದೀಪನ ಪ್ರತಾಪ ಅಂತ ನಾಟಕ. ರಚನೆ ನಿರ್ದೇಶನ ನಿಹಾರಿಕಾ ಪ್ರದೀಪ್. ಆಕ್ಟರ್ ಇವನೇ ಅಪ್ಪ. ನೋಡಕ್ ನಾವಿದೀವಲ್ಲ ಮುಠಾಳ್ರು, ನೋಡಿ. ಅಂತದ್ದೇನಾಯ್ತು? ಎಷ್ಟೊತ್ತಕ್ಕ ವೇಟ್ ಮಾಡೋದು? ಕರೆಯೋರು. ವಿಕಿ, ಇರಿಟೇಟ್ ಮಾಡ್ಬೇಡ ಕಣೋ. ಗಾಡಿ ಬಂತು, ಹೊಡ್ತೀನಿ ಪ್ಲೀಸ್. ಇಲ್ಲೇನ್ ನಡೀತಿದೆ ಅಂತ ಒಂಚೂರು ಅರ್ಥ ಆಗ್ತಿಲ್ಲ ಕಣೋ. ಪ್ಲೀಸ್, ಏನಾಯ್ತು ಹೇಳ್ರು? ಶ್ರೀಮತಿ ನಿಹಾರಿಕಾ ಮೇಡಮ್ ಅವರು ಇವನ್ ಕುಡ್ತಾ ಬಿಡಿಸೋದಕ್ಕೆ ಇವನನ್ನ ಡಿ ಅಡಿಕ್ಷನ್ ಸೆಂಟರ್ಗೆ ಸೇರಿಸ್ತಾ ಇದಾರಂತೆ. ಅದಕ್ಕೆ ಈ ಮಹಾನುಭಾವ ಒಪ್ಕೊಂಡಿದ್ದಾನೆ. ಒಪ್ಕೊಂಡ್ಬಿಟ್ಟು ನಮ್ ಜೊತೆ ಒಂದ್ 2 ದಿವಸ ಕಳಿಬೇಕು ಅಂತ ನಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದಾನೆ. ಸರ್ ಬನ್ನಿ ಹೋಗೋಣ. ಬರೀ ಸರ್. ಪ್ರದೀಪ್, ಇದನ್ನ ಬೆಂಗಳೂರಲ್ಲೇ ಹೇಳಿದ್ರೆ ಏನಾದ್ರು ಮಾಡ್ಬೋದಾಯ್ತಲ್ಲೋ, ಅಲ್ಲೇ ಮಾತಾಡ್ಬೋದಾಯ್ತಲ್ಲ. ಮಾತಾಡಕ್ಕೆ ಉಳಿದಿಲ್ಲ ಕಣೋ. ಇವ್ರನ್ನ ಕಳ್ಸಿರೋದು ನಿಹಾರಿಕನಾ? ಕಳಿಸಿರೋದಲ್ಲ ಕಣೋ, ನಾನೇ ಕರ್ಸ್ಕೊಂಡಿರೋದು. ನನ್ಗೆ ಬೆಂಗಳೂರಲ್ಲಿ ಮನೆಯಿಂದ ಡಿ ಅಡಿಕ್ಷನ್ ಸೆಂಟರ್ ಹೋಗಕ್ಕೆ ಇಷ್ಟ ಆಗಲಿಲ್ಲ, ಅದಕ್ಕೆ ನಾನೇ ಇಲ್ಲಿ ಕರ್ಸ್ಕೊಂಡಿರೋದು. ಬನ್ನಿ ಸರ್, ಹೊರಡೋಣ. ಎಷ್ಟು ವೇಟ್ ಮಾಡಿ? ನಿಂದ ಯಾರ ವೇಟ್ ಮಾಡಿ ಹೇಳಿದ್ದು? ವಿಕಿ, ಸರ್ ಬನ್ನಿ ಸರ್, ಹೊರಡೋಣ. ಸರ್ ನಮ್ಮ ಬನ್ನಿ ಸರ್. ವಿಕಿ, ಸರ್ ಬನ್ನಿ ಸರ್, ನೀವು ಸರ್ ನಮ್ಮ ಬನ್ನಿ ಸರ್. ಸರ್ ಬನ್ನಿ ಸರ್, ಬರ್ತೀನಿ. ಸತೀಶ ಸರ್, ಬನ್ನಿ ಸರ್, ಬರ್ತೀನಿ. ಬರ್ತೀನಿ ಸರ್. ಸರ್ ಬಿಟ್ರಿ, ನಾನು ಬರ್ತೀನಿ ಪ್ಲೀಸ್. ಬಿಟ್ರಿ ಸತೀಶ. ಖುಷಿ ಏನಾಯ್ತು? ಸರ್ ಪ್ಲೀಸ್ ಸರ್, ಪ್ಲೀಸ್ ಸರ್. ಬನ್ನಿ ಸರ್, ಸರ್ ಬನ್ನಿ ಸರ್, ಹೋಗೋಣ ಸರ್. ಸರ್ ವಿಕ್ಕಿ, ಸರ್ ಸುಮ್ಮನೆ ಸರ್, ಹೋಗೋಣ ಬನ್ನಿ ಸರ್.
ನಿಮ್ ಯಜಮಾನ ಕರ್ಕೊಂಡು ಅಂತ ಬಂದ್ರೆ ಕಳ್ಸೋಂತ ಫ್ರೆಂಡ್ಸ್ ಸರ್ಕ ಹೊಡಿತಿದ್ದಾರೆ ಮೇಡಮ್. ಸ್ಪೀಕರ್ ಆನ್ ಮಾಡಿ ಅವ್ರಿಗೆ ಫೋನ್ ಕೊಡಿ. ಆಯ್ತು ಮೇಡಮ್, ಕೊಟ್ಟೆ. ಫೋನ್. ಹಲೋ, ನಿಹಾರಿಕಾ, ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ನೀನು? ವಿಕ್ಕಿ, ನಮ್ಮ ಪರ್ಸನಲ್ ವಿಷಯದಲ್ಲಿ ನೀವು ತಲೆ ಹಾಕ್ಬೇಡಿ. ಸುಮ್ನೆ ಅವ್ರನ್ನ ಅವ್ರ ಜೊತೆ ಕಳಿಸ್ಕೊಡಿ. ನಿಹಾರಿಕಾ ಪ್ಲೀಸ್, ಪ್ರದೀಪ್ ಡಿ ಅಡಿಕ್ಷನ್ ಸೆಂಟರ್ಗೆ ಸೇರಿಸ್ಬೇಡ. ಅವನು ಮೊದಲೇ ತುಂಬಾ ಸೂಕ್ಷ್ಮ, ಅರ್ಥ ಮಾಡ್ಕೋ ಪ್ಲೀಸ್. ನನ್ ಗಂಡ ಏನು ಅನ್ನೋದು ನಿಮ್ಗಿಂತ ಚೆನ್ನಾಗಿ ನನಗ್ ಗೊತ್ತಿದೆ. ಸುಮ್ನೆ ಅವ್ರನ್ನ ಅವ್ರ ಜೊತೆ ಕಳಿಸ್ಕೊಡಿ. ನಿಹಾರಿಕಾ ಪ್ಲೀಸ್, ಅವನಿಗೆ ನಾನ್ ಬುದ್ಧಿ ಹೇಳ್ತೀನಿ. ಇನ್ಮೇಲೆ ಅವ್ನು ಜಾಸ್ತಿ ಕುಡಿಯಲ್ಲ, ಅರ್ಥ ಮಾಡ್ಕೋ ಪ್ಲೀಸ್. ಶಟ್ ಅಪ್ ವಿಕಿ. ನೀನು ಅವನು ಬುದ್ಧಿ ಹೇಳೋದಾ? ನೀನೇ ದೊಡ್ಡ ಕುಡ್ಕ ಅಂತದ್ರಲ್ಲಿ ನೀನು ಅವನು ಬುದ್ಧಿ ಹೇಳ್ತೀಯಾ? ಹೆಂಗಿರುತ್ತೆ ಗೊತ್ತಾ? ಮೇಕೆಗೆ ಮೊಸಳೆ ಬುದ್ಧಿ ಹೇಳ್ದಂಗಿರುತ್ತೆ. ಜಸ್ಟ್ ಗಿವ್ ದ ಫೋನ್ ಟು ಹಿಮ್. ನಾನ್ ಯಾಕೆ ನಿಮ್ ಹತ್ರ ಮಾತಾಡ್ಲಿ? ಹೇಳು ನಿಹಾರಿಕಾ. ನಾನು ಆವತ್ತೇ ನಿನ್ಗೆ ಡಿ ಅಡಿಕ್ಷನ್ ಸೆಂಟರ್ಗೆ ಸೇರ್ಕೋ ಅಂತ ಹೇಳ್ದೆ ತಾನೆ? ಆದ್ರೆ ನೀನೇನೆ ಹೇಳ್ದೆ, ಇಲ್ಲ ನನ್ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗಿ ಬರ್ತೀನಿ, ಅಲ್ಲಿಂದ ಬಂದ್ಮೇಲೆ ಸೇರ್ಕೊಳ್ತೀನಿ ಅಂತ ಹೇಳ್ದೆ ತಾನೆ? ಆದ್ರೆ ಈಗ ಏನ್ ಮಾಡ್ತಿದ್ಯಾ? ನಿನ್ನ ಫ್ರೆಂಡ್ಸ್ ಮುಂದೆ ನನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೋ ತರ ನಾಟಕ ಆಡ್ತಿದ್ಯಲ್ಲ? ಲಿಸನ್ ಟು ಮೀ ಕೇರ್ಫುಲಿ ಪ್ರದೀಪ್. ನೀನೇನಾದ್ರೂ ಡಿ ಅಡಿಕ್ಷನ್ ಸೆಂಟರ್ಗೆ ಹೋಗದೆ ಮನೆಗ್ ವಾಪಸ್ ಬಂದ್ರೆ ನಾನು ಮಕ್ಕಳು ಮನೇಲಿರಲ್ಲ. ಗಾಟ್ ಇಟ್? ನಿಹಾರಿಕಾ, ನಾ ಹೋಗ್ತೀನಿ. ಏಯ್ ಪ್ರದೀಪ, ಹೋಗ್ತೀನಿ ನಿಹಾರಿಕಾ. ನನ್ನ ಮಾತು ಕೇಳು ಪ್ಲೀಸ್. ಪ್ರದೀಪ. ಏಯ್, ಮಗ, ಪ್ರದೀಪ, ಪ್ರದೀಪ್. ಬನ್ನಿ. ಪ್ರದೀಪನ್ ಚಪ್ಲಿ. ಪ್ರದೀಪ, ಬಾಗಿಲು ತೆಗಿಯೋ. ಪ್ರದೀಪ, ಪ್ರದೀಪ, ಬಾಗಿಲು ತೆಗಿಯೋ. ಬಾಗಿಲು ತೆಗಿ. ಪ್ರದೀಪ ಪ್ಲೀಸ್, ಬಾಗಿಲು ತೆಗಿಯೋ. ಅಯ್ಯೋ ಅಯ್ಯೋ, ಸಮಾಧಾನ ಮಾಡ್ಕೋ. ಪ್ರದೀಪ,
ವಿಕಿ ಪಾಪ ಕಣ, ಅವನು ಎಷ್ಟು ಸ್ಟ್ರೆಸ್ ಅಲ್ಲಿ ಇದ್ನೋ ಏನೋ, ಸ್ವಲ್ಪನೂ ಗೊತ್ತಾಗಲಿಲ್ಲ ಕಣ ನಮ್ಗೆ. ಸಮಾಧಾನ ಮಾಡ್ಕೊಳ್ರು. ಹೆಂಡತಿನ ಎರಡನೇ ತಾಯಿ ಅಂತ ಕರೀತಾರೆ, ಆದ್ರೆ ಎಲ್ರಿಗೂ ತಾಯಿ ತರನ ಹೆಂಡತಿ ಸಿಗಲ್ಲ. ಕೆಲವರಿಗೆ ಮಲ್ತಾಯಿ ತರ ಹೆಂಡತಿನೂ ಸಿಗ್ತಾರೆ, ನಮ್ ಪ್ರದೀಪಂಗ್ ಸಿಕ್ಕಂಗೆ. ವಿಕಿ, ನೀನ್ ನಿಹಾರಿಕಾ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದಾಗಿತ್ತು ವಿಕಿ. ಯಾಕೆ ಮಾತಾಡಬಾರ್ದಾಗಿತ್ತು? ಬರೀ ಮಾತಾಡೋದಲ್ಲ, ನನಗ್ ಬಂದಿದ್ ಕೋಪಕ್ಕೆ ಅವಳನ್ನ ಅಲ್ಲೇ ಹೊಡೆದು ಸಾಯಿಸ್ಬಿಡ್ಬೇಕು ಅನ್ನಿಸ್ತಿತ್ತು. ಡೋಂಟ್ ಟಾಕ್ ರಬೇಶ್ ವಿಕಿ. ಯಾವ್ದು ರಬೇಶ್? ನಾನು ಮಾತಾಡಿದ್ದಲ್ಲ ರಬೇಶ್. ಅವಳು ತಗೊಂಡ ನಿರ್ಧಾರದಿಂದ ನನ್ನ ಫ್ರೆಂಡ್ ಪ್ರಾಣ ಹೋಯ್ತಲ್ಲ, ಅದು ರಬೇಶ್. ವಿಕಿ ಪ್ಲೀಸ್, ನಿಹಾರಿಕಾ ತಗೊಂಡಿರೋ ನಿರ್ಧಾರ ತಪ್ಪಲ್ಲ. ಗಂಡ ದಿನ ಕುಡ್ಕೊಂಬಂದು ಮನೇಲಿ ಹುಚ್ಚುಚ್ಚಾಗಾಡಿ ಮನೆ ವಾತಾವರಣನ ನರ್ಕ ಮಾಡಿದ್ರೆ ಯಾವ್ದೇ ಹೆಂಡತಿ ತಗೋಬೇಕಾಗಿರೋ ನಿರ್ಧಾರನೇ ನಿಹಾರಿಕಾನು ತಗೊಂಡಿರೋದು. ಅಂಡ್ ಆ ನಿರ್ಧಾರ ಸರಿನೂ ಹೌದು. ಓಹೋ, ಅದು ಸರಿನಾ? ಇನ್ನು ಮುಂದೆ ಪ್ರದೀಪ ಆ ಮನೆಯಲ್ಲಿ ಪರ್ಮನೆಂಟ್ ಆಗಿರಲ್ಲ, ಹಾಗಂತ ಆ ಮನೆ ವಾತಾವರಣ ಎಲ್ಲ ಸರಿ ಹೋಗ್ಬಿಡುತ್ತಾ? ಪಾಪ ಕಣೆ, ಅವನು ತನ್ನ ಹೆಂಡತಿ ಮಕ್ಕಳಿಗೋಸ್ಕರ ಹಗಲು ರಾತ್ರಿ ದುಡಿದಿದ್ದಾನೆ. ಕೊನೆಗೆ ಅವ್ರೇ ಅವನನ್ನು ತಿರಸ್ಕಾರ ಮಾಡಿದ್ರೆ ಯಾವ ಜೀವ ತಾನೇ ಬದುಕೋಕ್ ಆಸೆ ಪಡತ್ ಹೇಳು? ಹಗ್ಲು ರಾತ್ರಿ ದುಡಿತಾ ಇದ್ದ ಮಾತ್ರಕ್ಕೆ ಸ್ಟೂಪಿಡ್ ಆಗಿ ಆಡ್ಬೇಕು ಅಂತ ಯಾವ ಕಾನೂನಲ್ಲೂ ಇಲ್ಲ ವಿಕಿ. ಯಾರೇ ಸ್ಟುಪಿಡ್ಸ್? ಯಾರು ಸ್ಟುಪಿಡ್ಸ್? ಲೇ, ಹುಡುಕರು ಭಾವನಾ ಜೀವಿಗಳು ಕಣೆ. ನಾವೆಲ್ಲ ಬೇರೆಯವ್ರ ಕಷ್ಟಕ್ಕೆ ಸ್ಪಂದಿಸೋ ಎಮೋಷನಲ್ ಫೂಲ್ಸ್. ನಿನ್ನ ಪ್ರಕಾರ ಕುಡಿಯೋರೆಲ್ಲ ವರ್ಸ್ಟ್ ಸ್ಟುಪಿಡ್ಸ್? ಎಮೋಷನಲ್ ಫೂಲ್ಸ್? ವಾರೆವ್ವ, ಮನೆಯವರ ಎಮೋಷನ್ಸ್ಗೆ ಬೆಲೆ ಕೊಡಲ್ಲ, ಬೇರೆಯವರ ಎಮೋಷನ್ಸ್ಗೆ ಕನಿಕರ ತೋರಿಸ್ತೀರಾ? ವ್ಯಂಗ್ಯ ಎಲ್ಲ ಬೇಡ ಶಾರದಾ. ನಿನ್ನ ಮನಸ್ಸಲ್ಲೂ ಏನಾದ್ರೂ ಇದ್ರೆ ನೇರವಾಗಿ ಹೇಳ್ಬಿಡು. ನನ್ ಮನ್ಸಲ್ಲಿ ಏನಿದೆ ನೀನ್ ಏನೇನೋ ಕಲ್ಪನೆ ಮಾಡ್ಕೋಬೇಡ. ನಾನು ಕಲ್ಪನೆ ಎಲ್ಲ ಮಾಡ್ಕೊಳ್ಳೋ ಮನುಷ್ಯ ಅಲ್ಲ, ವಾಸ್ತವದಲ್ಲಿ ಬದುಕೋನು. ನಿನಗೂ ಏನಾದ್ರೂ ಆ ನಿಹಾರಿಕನ್ ತರ ಯೋಚನೆಗಳೇನಾದ್ರೂ ಇದ್ರೆ ಅದನ್ನೆಲ್ಲ ಕಾರ್ಯರೂಪಕ್ಕೆ ತರೋ ಪ್ರಯತ್ನ ಮಾಡಬೇಡ. ನಾನು ಪ್ರದೀಪನ್ ತರ ವೀಕ್ ಮೈಂಡ್ ಮನುಷ್ಯ ಅಲ್ಲ, ಕೈ ಒರೆಸ್ಕೊಡೋದಕ್ಕೂ ಕೇರ್ ಮಾಡೋನಲ್ಲ.
ವಿಕಿ, ನಾನ್ ಹೊರಗಡೆ ಹೋಗ್ತಾ ಇದೀನಿ. ಮಕ್ಳಿನೇನ್ ಸ್ಕೂಲಿಂದ ಬಂದ್ಬಿಡ್ತಾರೆ. ಕಿಚನ್ ಅಲ್ಲಿ ಹಾಲ್ ರೆಡಿ ಮಾಡಿಟ್ಟಿದೀನಿ. ಯೂನಿಫಾರ್ಮ್ ಚೇಂಜ್ ಮಾಡ್ಕೊಂಡು ಕುಡಿಯಕ್ ಹೇಳು, ಓಕೆನಾ? ಅಲ್ಲ ಶಾರದಾ, ನನ್ನ ಬಾಯ್. ಹಾಯ್ ಮಕ್ಳ. ಮತ್ತೆ ಹೆಂಗಿತ್ತು ಇವತ್ತು ಸ್ಕೂಲಲ್ಲೆಲ್ಲ? ಸೂಪರ್ ಆಗಿತ್ತು. ವೆರಿ ಗುಡ್. ಈಗ ಇಬ್ರು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬನ್ನಿ. ಅಡಿಗೆ ಮನೆಯಲ್ಲಿ ಅಮ್ಮ ಹಾಲಿಟ್ಟಿದ್ದಾಳೆ, ಕುಡಿಯೋರಂತೆ. ಅಮ್ಮ ಇಲ್ವಾ? ಹೊರಗಡೆ ಹೋಗಿದ್ದಾಳೆ ಕಣ, ಬರ್ತಾಳೆ. ನಾನ್ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ, ಬಟ್ ನೀವೇ ನಂಗೆ ಹಾಲು ಕೊಡಿ. ನೋ, ನೀನೇ ಕುಡಿಬೇಕು. ಅಪ್ಪ ಪ್ಲೀಸ್ ಪಾ, ನಿಮ್ ನಮ್ ಜೊತೆ ಟೈಮ್ನೇ ಸ್ಪೆಂಡ್ ಮಾಡಲ್ಲ. ಹೌದಪ್ಪ, ಪ್ಲೀಸ್ ಪಾ. ಆಯ್ತು, ನಾನೇ ಹಾಲು ಕುಡಿಸ್ತೀನಿ, ನೀವು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬನ್ನಿ. ಇರುಳಿನಾಚೆ ಬೆಳಕಿನ ಹಾಡು, ಅಳುವಿನಾಚೆ ನಗುವಿನ ಹಾಡು, ಕೆಳುಕಿನಾಚೆ ಒಳಿತೆ ನೋಡು, ಮುಳ್ಳಿನ ಹಿಂದೆ ಹೂವಿದೆ ನೋಡು. ಬದುಕು ಎಂದರೆ ಸುಂದರ ಕವನ, ಮರೆತು ಹೋದರೆ ಖಾಲಿಯೋ ಜಾಣ. ಬದುಕು ಎಂದರೆ ಸುಂದರ ಕವನ, ಮರೆತು ಹೋದರೆ ಖಾಲಿಯೋ ಜಾಣ. ಎಲ್ಲ ಕಾಲದಲ್ಲೂ ಬಿಸಿಯೇ ಇರುವುದಿಲ್ಲ, ಚಳಿಯ ಮಳೆಯ ಕಾಲ ಬರುವುದು. ಎಲ್ಲ ಸಮಯದಲ್ಲೂ ಕೆಡುಕೇನೇ ಆಗುವುದಿಲ್ಲ, ಒಳ್ಳೆತನವೂ ಇದ್ದೇ ಇರುವುದು. ಮನಸ್ಸು ಭ್ರಮೆಗಳ ಆಗರ, ಬದುಕು ನಿಜಗಳ ಸಾಗರ. ಹಾಡು ಬಣ್ಣ ಕಾಣೋ ಸೋದರ, ಸಹನೆಯೆಂದಿಗೂ ಸುಂದರ. ಇರುಳಿನಾಚೆ ಬೆಳಕಿನ ಹಾಡು, ಅಳುವಿನಾಚೆ ನಗುವಿನ ಹಾಡು, ಕೆಳುಕಿನಾಚೆ ಒಳಿತೆ ನೋಡು, ಮುಳ್ಳಿನ ಹಿಂದೆ ಹೂವಿದೆ ನೋಡು. ಬದುಕು ಎಂದರೆ ಸುಂದರ ಕವನ, ಮರೆತು ಹೋದರೆ ಖಾಲಿಯೋ ಜಾಣ. ಬದುಕು ಎಂದರೆ ಸುಂದರ ಕವನ, ಮರೆತು ಹೋದರೆ ಖಾಲಿಯೋ ಜಾಣ. ಎದ್ದು ನಿಲ್ಲಬೇಕು, ಬಾಳಲ್ಲಿ ಗೆಲ್ಲಬೇಕು, ಏನೇ ಬರಲಿ ಛಲವೂ ಇರಬೇಕು. ಅಡೆಯ ಬರಹ ನಾವೇ ಜಯಿಸಿ ನಿಲ್ಲಬೇಕು, ನಗುತ್ತಾ ನಗುತ್ತಾ ಎಲ್ಲ ಗೆಲ್ಲಬೇಕು. ಬಹಳ ಕಿರುವಿದು ಜೀವನ, ತಿಳಿದು ನಡೆದರೆ ಹೋಗಣ, ಮರೆತು ನಡೆದರೆ ಕಾದನ, ಮನಸ್ಸು ಬಯಸುವ ಬಂಧನ. ಇರುಳಿನಾಚೆ ಬೆಳಕಿನ ಹಾಡು, ಅಳುವಿನಾಚೆ ನಗುವಿನ ಹಾಡು, ಕೆಳುಕಿನಾಚೆ ಒಳಿತೆ ನೋಡು, ಮುಳ್ಳಿನ ಹಿಂದೆ ಹೂವಿದೆ ನೋಡು. ವಿಕಿ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲಪ್ಪ, ಸುಮ್ಮನೆ ಹಾಗೆ. ಎನಿವೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸಾ? ಯಾಕೆ? ಆಫ್ಟರ್ ವೆರಿ ಲಾಂಗ್ ಟೈಮ್
ಮಕ್ಳ ಜೊತೆ ನನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಿಯಲ್ಲ, ತುಂಬಾ ಖುಷಿ ಆಯ್ತು. ಇನ್ಫ್ಯಾಕ್ಟ್ ಆ ಖುಷಿ ನಂಗೂ ಬೇಕಾಗಿತ್ತು. ವಿಕಿ, ನಿಂಗೆ ಹೇಳದೆ ಮರ್ತ್ಬಿಟ್ಟೆ, ಅಣ್ಣ ಅದಕ್ಕೆ ಬರ್ತಾ ಇದಾರೆ, ನಾಳೆ ಮಕ್ಳನ್ನ ಊರಿಗೆ ಕರ್ಕೊಂಡು ಹೋಗ್ತಾರಂತೆ. ಸ್ಕೂಲು ಒಂದ್ ವಾರ ಹೇಗಿದ್ರು ಸ್ಕೂಲಿಗೆ ರಜಾ ಇದೆಯಲ್ಲ, ಅಪ್ಪ ಅಮ್ಮನ ನೋಡ್ಬೇಕು ಅಂತಿದ್ರು, ಅದಕ್ಕೆ. ನೀನ್ ಹೋಗಲ್ವಾ? ನನಗೆ ನಿಮ್ಮನ್ನ ಬಿಟ್ಟು ಹೋಗಕ್ ಮನ್ಸಿಲ್ಲ, ಅದಕ್ಕೆ ಮಕ್ಳನ್ ಮಾತ್ರ ಕಳಿಸ್ತಾ ಇದೀನಿ. ನಾನ್ ಹೋಗ್ತಿಲ್ಲ. ಒಳ್ಳೇದಾಯ್ತು ಬಿಡು, ಮಕ್ಳಿಗೂ ಒಂದು ಚೇಂಜ್ ಓವರ್ ಸಿಕ್ದಾಗಾಯ್ತು. ಹಂಗೆ ನಂಗೂ ನಿಂಗೂ ಒಂದು ಪ್ರೈವೇಸಿನೂ ಸಿಕ್ದಾಗಾಯ್ತು. ವಿಕ್ಕಿ, ವಿಕ್ಕಿ. ಶುಕ್ಲಾಂ ವರದರಂ ವಿಷ್ಣುಂ ಶಶಿಧರಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ. ಅಣ್ಣ, ಅದ್ಗೆ ಬನ್ನಿ, ಒಳಗ್ ಬನ್ನಿ. ಹಾಯ್. ಏನ್ ಪೂಜೆನಾ? ಅದ್ಗೆ ಮಕ್ಳನ್ನೆಲ್ಲ ರೆಡಿ ಮಾಡಿ ನಾನ್ ಸ್ನಾನಕ್ ಹೋಗೋದ್ ಲೇಟ್ ಆಯ್ತು, ಅದಕ್ಕೆ ಈಗ ಪೂಜೆ ಮಾಡ್ತಿದ್ದೆ. ಅತ್ತೆ ಆರು ಎಲ್ಲಿ? ಅಣ್ಣ ತಂಗಿ ಇಬ್ರುವೆ ರೂಮ್ ಅಲ್ಲಿ ಮೇಕಪ್ ಮಾಡ್ಕೋತಾ ಇದಾರೆ, ಹೋಗ್ ನೋಡೋಗು. ಬರೆ ಹೋಗೋಣ. ಆರು. ಬನ್ನಿ ಅಣ್ಣ. ಭಾವ ಇಲ್ಲಮ್ಮ? ಅವರು ಸ್ನಾನ ಮಾಡ್ತಾ ಇದಾರೆ, ಇನ್ನೇನ್ ಬರ್ತಾರೆ. ನೀವು ಕೂತ್ಕೊಳ್ಳಿ, ನಾನ್ ಹೋಗಿ ತಿಂಡಿ ತರ್ತೀನಿ. ಬೇಡ ಶಾರದಾ, ತಿಂಡಿ ಆಯ್ತು. ಅದ್ಕೆ ಅಟ್ ಲೀಸ್ಟ್ ಕಾಫಿನಾದ್ರೂ ತರ್ತೀನಿ. ಕೂತಿ. ಸರಿ. ಓಹೋಹೋಹೋ, ಅಪರೂಪದ ಅತಿಥಿಗಳು. ಭಾವ ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಎಷ್ಟು ದಿನ ಆಗಿತ್ತು ನಿಮ್ಮನ್ನ ನೋಡಿ. ಅಯ್ಯೋ, ನಿಮ್ಗೆ ಗೊತ್ತಲ್ಲ ಭಾವ, ಪ್ರಾಜೆಕ್ಟ್ ವರ್ಕ್ ಅಂತ ಆ ದೇಶ ಈ ದೇಶ ಸುತ್ತಾ ಇರ್ತೀನಿ. ಈಗಲೂ ಕೂಡ 10 days ಆದ್ಮೇಲೆ ಸುಡಂಗ್ ಹೋಗ್ಬೇಕು. ಓಹೋ, ಅಪ್ಪ ಅಮ್ಮನ ನೋಡಿ ತುಂಬಾ ದಿವಸ ಆಗಿತ್ತು, ಅದಕ್ಕೆ ಊರ್ಗ್ ಹೋಗೋಣ ಅಂತ ಹೊರಟಿದ್ವಿ. ನೀನ್ ಬಿಡಣ್ಣ, ಆಕಾಶದಲ್ಲೇ ಹಾರ್ತಾ ಇರ್ತೀಯ, ಆದ್ರೆ ಅದಕ್ಕೇನಾದ್ರೂ ಬರ್ಬೋದಲ್ವಾ? ಶಾರದಾ, ನಿಂಗೆ ಗೊತ್ತಲ್ಲ ಮಕ್ಳಿಗೆ ಎಷ್ಟು ಹೋಮ್ ವರ್ಕ್ ಪ್ರಾಜೆಕ್ಟ್ ವರ್ಕ್ ಇರುತ್ತೆ ಅಂತ. ಹೌದು, ಅದಕ್ಕೆ ತಲೆ ಚಿಟ್ ಹಿಡ್ದು ಬಿಡುತ್ತೆ. ಸ್ಕೂಲ್ಗೆ ಹೋಗ್ತಿರೋದ್ ಅವ್ರು, ಆದ್ರೆ ಪಾಠ ಕಲಿತಾರದ್ ನಾವು. ಸರಿ, ಲೇಟ್ ಆಗುತ್ತೆ, ನಾವಿನ್ ಹೊರಡ್ತೀವಿ. ಸರಿ ಬಾವ. ಮಕ್ಳು ಕರಿಯಮ್ಮ, ಹೊರಡ್ತೀವಿ. ಮಕ್ಳ ಕೆಳಗ್ ಬನ್ನಿ. ಹೌದು, ನೀನ್ ಯಾಕೆ ನೀವು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲ ಅದ್ಕೆ ಬರೋಣ ಅಂತಾನೆ. ಬರ್ಬಹುದಾಗಿತ್ತು, ಆದ್ರೆ ನನಗೆ ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ. ದಯವಿಟ್ಟು ಏನು ಸಾಧ್ಯ ಆದ್ರೆ ಒಂದ್ 2 ದಿವಸ ಬಂದು ಹೋಗಿ. ಅಪ್ಪ ಅಮ್ಮ ವರಿ ಮಾಡ್ಕೊಂಡ್ಬಿಡ. ಲೆಟ್ ಮೀ ಟ್ರೈ. ಓಕೆ, ಸರಿ, ಬರ್ತೀವಿ. ಆಯ್ತು, ಬರ್ತೀವಿ. ಹಾ, ಬಾಯ್ ಅತ್ತೆ. ಬಾಯ್ ಪಪ್ಪ. ಬಾಯ್. ಬಾಯ್ ಬಾಯ್. ಮಕ್ಕಳು ಖುಷಿಯಾಗಿದ್ದಾರಲ್ವಾ? ಹೌದು. ಶಾರು, ನನ್ನ ಫ್ರೆಂಡ್ಸ್ ಮೀಟ್ ಮಾಡಿ ತುಂಬಾ ದಿವಸ ಆಯ್ತು, ಹೋಗ್ಬಿಟ್ಟು ಬರ್ಲಾ? ಸತ್ಯ, ನೀನ್ ಹಳೆ ಮೂಡ್ಗೆ ಬಂದಿಯಲ್ಲ, ನನ್ಗಷ್ಟೇ ಖುಷಿ. ನಿಜವಾಗ್ಲೂ ಮೂಡಿಗೆ ಬಂದಿದ್ದೀನಿ, ಮನೇಲೆ ಉಳ್ಕೊಂಡ್ಬಿಡ್ಲಾ? ವಿಕ್ಕಿ, ನನ್ಗೆ ಒಳಗಡೆ ಕೆಲ್ಸ ಅದ, ನೀನ್ ಹೋಗು. ಯಾಕೋ ಇಷ್ಟು ದಿನ ನಮ್ನ ಅವಾಯ್ಡ್ ಮಾಡ್ತಿದ್ದೆ, ಫೋನ್ ಕೂಡ ಎತ್ತಿರ್ಲಿಲ್ಲ. ನಾನು ಅವಾಯ್ಡ್ ಮಾಡ್ತಿರ್ಲಿಲ್ಲ ಕಣೋ, ಕೂತ್ಕೋ ಹೇಳ್ತೀನಿ. ನಾನೇನೋ ನಿಮ್ಮನ್ನ ಭೇಟಿ ಆಗಬಾರ್ದು ಅಂತ ಸುಮ್ಮನೆ ಇರಲಿಲ್ಲ ಕಣ್ರು, ನನಗೆ ಒಬ್ಬಂಟಿಯಾಗಿರ್ಬೇಕು ಅಂತ. ಎಕ್ಸ್ಕ್ಯೂಸ್ ಮಿ ಸರ್. ಆದ್ರೂ ಇಷ್ಟೊಂದೆಲ್ಲ ಗ್ಯಾಪ್ ಕೊಡಬಾರ್ದು ಕಣ. ಅದಿನ್ನೂ ಇಲ್ಲ, ನೀನು ಕೂಡ ಕೈಗೆ ಸಿಗದೆ ಹೋದ್ರೆ ಹೇಗೋ. ವಿಕಿ, ಇಟ್ಸ್ ಆಲ್ಮೋಸ್ಟ್ 20 days. 20 ದಿನ ಆಯ್ತಾ? ಗೊತ್ತೇ ಆಗ್ಲಿಲ್ವೋ? ಸರಿ ಬಿಡು, ಆ ಬೇಜಾರೆಲ್ಲ ವ್ಯಾನಿಷ್ ಮಾಡೋಣ. ಹಾಕಪ್ಪ, ಹಾಕು. ವಿಕೆ, ಇವತ್ತು ನೀನ್ ಸಿಕ್ಕಿದ್ದು ತುಂಬಾ ಒಳ್ಳೇದಾಯ್ತು. ವಾ, ಅಂದ್ರೆ ಬೇರೆ ದಿವಸ ಸಿಕ್ಕಿದ್ರೆ ಕೆಟ್ಟದಾಗ್ಬಿಡ್ತಿತ್ತಾ? ಯಾವಾಗಲೂ ತಮಾಷೆ ಮಾಡ್ತಾನಪ್ಪ. ಹಂಗಲ್ಲ ಕಣ, ನಾಡಿದ್ದು ನನ್ನ ಮಗಳು ಬರ್ತ್ಡೇ ಇದೆ, ಅದನ್ನ ಹೇಳೋಣ ಅಂತ ನಾನು ಒಂದೇ ಸಮ ಫೋನ್ ಮಾಡ್ತಾ ಇದ್ದೀನಿ. ನೀನು ಫೋನೇ ತೆಗಿತಾ ಇಲ್ಲ, ಮನ್ಸ್ಗೇನೋ ಒಂಥರ ಕಸಿವಿಸಿ ಆಯ್ತು ಕಣ.
ಮಿಸ್ ಮಾಡದೆ ಬರ್ತೀನಿ ಬಿಡೋ. ಇದು ಕುಡುಕೂರ್ ಪ್ರೋಗ್ರಾಮ್ ಅಲ್ಲ, ಕುಟುಂಬದ ಪ್ರೋಗ್ರಾಮು. ಹೆಂಡತಿ ಮಕ್ಳ ಜೊತೆ ಬರ್ಬೇಕು. ಏ ಇಲ್ಲ ಕಣೋ, ಇವತ್ ಬೆಳಗ್ಗೆ ತಾನೇ ಮಕ್ಕಳು ನನ್ನ ಬಾಮೈದನ್ ಜೊತೆ ಊರಿಗೆ ಹೋದ್ರು. ಒಂದು ಕ್ಷಣ ನಾನು ಹೋಗ್ಬಿಡ್ಬೇಕು ಅನ್ಕೊಂಡೆ, ಆದ್ರೆ ನಿಮ್ ಈ ದೈನೇಸಿ ಮುಖಗಳು ನೆನಪಿಗೆ ಬಂದ್ವು. ಅದಕ್ಕೆ ಕೆಲಸ ಇದೆ ಅಂತ ಹೇಳಿ ಕ್ಯಾನ್ಸಲ್ ಮಾಡ್ಬಿಟ್ಟೆ. ಮಹಾಪ್ರಭು, ನಿಮ್ ಕರುಣೆಗೆ ಹೋಲ್ಕೆನೇ ಇಲ್ಲ. ಆಯ್ತಪ್ಪ, ನಿನ್ ಜೊತೆ ಶಾರದನ್ನು ಕರ್ಕೊಂಬ, ಮಿಸ್ ಮಾಡ್ಬೇಡ. ಅಲ್ಲ ಕಣೋ, ಫ್ಯಾಮಿಲಿ ಪಾರ್ಟಿಗೆ ಹೆಂಡತಿನ ಕರ್ಕೊಬರ್ದೆ ನನ್ ಗರ್ಲ್ ಫ್ರೆಂಡ್ ಕರ್ಕೊಬರಕ್ಕಾಗತ್ತೆ? ನಾನ್ ಬರ್ಲಿಲ್ಲ ಅಂತ ಅವಳು ಕೂಡ ಊರಿಗೆ ಹೋಗ್ಲಿಲ್ಲ. ಒಂದ್ ಕೆಲಸ ಮಾಡ್ತೀನಿ, ನಿನ್ ಮಗಳ ಬರ್ತ್ಡೇ ಪಾರ್ಟಿಗೆ ಶಾರದನ್ ಕರ್ಕೊಂಡ್ಬಂದು ಪಾರ್ಟಿ ಮುಗಿಸ್ಕೊಂಡು ಹಂಗೆ ಊರಿಗೆ ಹೋಗ್ಬಿಡ್ತೀವಿ. ಇದು ಓಕೆ. ಬಂದೆ ಕಣ, ಬಂದೆ. ಟೆನ್ಷನ್ ಮಾಡಬೇಡ ನೀನು, ಸುಮ್ಮನೆ ನೋಡೋ ಚೂರು. ಯಾರು ಯಾರಿಗೆ ಹೇಳ್ತಾ ಇದೆಯಾ ನೀನು? ನಮ್ ಪ್ರಕಾಶ ಕಂಡ್ರು. ನಾನು ಯಾರು ಅಂತ ಗೊತ್ತಿಲ್ಲ ಅನ್ಸುತ್ತೆ ನಿನಗೆ. ಏನ್ ಮಾತಾಡ್ತಿದ್ಯಾ ನೀನು? ಸಾರಿ ಕೇಳದ್ ಯಾವ ನಿಂಬೇಕು ನಿನ್ ಸಾರಿ? ಕುಡಿದು ಬಿಟ್ರೆ ಹಿಂದೆ ಮುಂದೆ ಯಾರು ಇರ್ತಾರೆ ಅಂತ ಕಾಣಲ್ವಾ ನಿನಗೆ? ಯಾಕೋ ಪ್ರಕಾಶ, ಏನಾಯ್ತು? ರಿವರ್ಸ್ ತೆಗಿತಾ ಇದೆ, ಸ್ವಲ್ಪ ಟಚ್ ಆಯ್ತು. ಸಾರಿ ಕೇಳಿದ್ರು ಕೂಗಾಡ್ತಾ ಇದ್ದಾನೆ ಬಾಯಿ. ಟಚ್ ಆಯ್ತಾ? ಅಷ್ಟು ಜೋರಾಗಿ ಕೂತ್ಬಿಟ್ಟು ಬರೀ ಟಚ್ ಆಯ್ತು ಅಂತೀರಲ್ಲ, ಏನ್ ಗುರಾಯಿಸ್ತಿದ್ಯಾ? ಗುರು, ವಾಯ್ಸ್ ರೈಸ್ ಮಾಡಿ ಮಾತಾಡೋದೆಲ್ಲ ಬೇಡ. ಟಚ್ ಆಯ್ತು, ಸಾರಿ ಕೇಳ್ತಿದಂತಾನೆ, ಮತ್ತೇನು ಮುಚ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಸಾರಿ ಕೇಳ್ಬಿಟ್ರೆ ಸುಮ್ನೆ ಓಡ್ಬೇಕಾ? ಸುಮ್ನೆ ಹೋಗ್ಬೇಡ. ಇಂತ ನನ್ನ ಮಕ್ಳ ಹಣೆ ಬರ ಇಷ್ಟನೇ. ಗಾಡಿ ಪಾರ್ಕ್ ಮಾಡು, 2 ಬೇಗ ಹಾಕುವಂತೆ ಬಾ. ಸರಿ, ಗಾಡಿ ಹಾಕ್ಬರ್ತೀನಿ. ಅಬ್ಬಾ, ನಮ್ಮ ಮಗ ಕೊಟ್ಟಿದ್ದ ಟೆನ್ಷನ್ಗೆ ಇಲ್ಲಿ ಹೆಂಗೋ ದುಡ್ಡಾಯ್ತು. Hi Vicky. ನಾಗೇಶ್ವರ ರಾವ್, ಹೌ ಆರ್ ಯು? I am fine. Hello madam. ಬನ್ನಿ. ಎಲ್ಲಿ ಸರ್, ಇತ್ತೀಚೆಗೆ ಸಿಗ್ತಾನೆ ಇಲ್ಲ. ಬಿಸ್ನೆಸ್ ಸರ್, ಓಡಾಡ್ಬೇಕಲ್ವಾ? ಚೆನ್ನಾಗಿದ್ದೀರಾ? ಮದುವೆ ಸೆಟ್ ಆಯ್ತಂತೆ? ಒಳ್ಳೇದು, ಆಯ್ತು. ನಮಸ್ಕಾರ. ಯಜಮಾನ್ರು ಬರ್ಲಿಲ್ವಾ? ಬಂದಿಲ್ಲ. ಆಯ್ತು. ಏ ವಿಕ್ಕಿ, ನೀವು ತೋಳ್ತಾ ಇರೋ ಎಲ್ಲಾರು ಬಂದಿದ್ದಾರೆ, ಅವ್ರನ್ನೆಲ್ಲ ಮಾತಾಡಿಸ್ತಾ ಇರ್ತೀನಿ, ಆಮೇಲೆ ಬಂದು ಜಾಯ್ನ್ ಆಗ್ತೀನಿ. ಓಹೋ, ಬಂದಿರೋರು ಎಷ್ಟು ಇಂಪಾರ್ಟೆಂಟ್ ಅಂತ ನಮಗೂ ಚೆನ್ನಾಗ್ ಗೊತ್ತು. ಮೊದ್ಲು ಒಂದು ಪೆಗ್ ಹಾಕಿ ನಮ್ ಜೊತೆ ಉದ್ಘಾಟನೆ ಮಾಡು, ಆಮೇಲೆ ಹೋಗಿ ಗೆಸ್ಟ್ ಗಳು ಮಾತಾಡ್ಸಿ. ಅವನ್ ಬೇಡ ಅಂದನು. ನನ್ನ ಹೆಂಡತಿ ಬಗ್ಗೆ ಗೊತ್ತಲ್ವೇನೋ, ಗುರ್ರ ಅಂತ ಅನ್ಕೊಣ. ಏನ್ ಹೆಂಡತಿ ಅಂತ ಹೆದರ್ಕೊಟ್ಟು ಸಾಯ್ತಿರೋದು? ಅವನಂತೂ ಹೆಂಡತಿ ಹೆದ್ರ ಸತ್ತೇ ಹೋದ. ನೀನೇನು ಬದುಕ್ತೀಯ ಇಲ್ಲ ಸಾಯ್ತೀಯ? ಆಯ್ತು ಕಣೋ, ಲಾರ್ಜ್ ಬೇಡ, ಸ್ಮಾಲ್ ಹಾಕು. ತಗೋ ತಗೊಳ. ಓಕೆ, ಲೋ ವಿಕ್ಕಿ, ನೀವು ಕಂಟಿನ್ಯೂ ಮಾಡ್ರೋ, ನಾನು ಸ್ವಲ್ಪ ಸರಿ ಹೋಗು. ಏಯ್, ಬರ ಕೂತ್ಕೊಳ್ಳು. ಅಮ್ಮ ಹೆದ್ರ ಸಾಯ್ತಾರೆ. ಇನ್ನೇನಪ್ಪ? ಯಾವಾಗ ನೋಡಿದ್ರು ಹೆಂಡತಿ ಅಂತ ಹೆದರ್ತಾನಲ್ಲೋ. ನೀನು ಅವನಂಗ ಆಗ್ಬೇಡ ಗುರು. Happy birthday to you. Happy birthday to you. Happy birthday to you. Christmas. Happy birthday to you. ಬಂದ್ರಲ್ಲ, ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು. ಎಲ್ಲ ಆರಾಮಾಗಿದ್ದೀರಲ್ಲ? ಬಾರ ಪುಟ, ಬನ್ನಿ. ಎತ್ತ ಅಯ್ಯ, ನನ್ನ ಮಗನೇ ಇಷ್ಟೇನಾ?
ಕರ್ದಿದ್ಯಾ ಅಂತ ಕೇಳ್ತಿದ್ಯಲ್ಲ, ಬಂದಿದಾರ ನೋಡು. ನಮಸ್ತೆ, ಬನ್ನಿ. ಚೆನ್ನಾಗಿದ್ದೀನಿ. ಹ್ಯಾಪಿ ಬರ್ತ್ಡೇ ಪುಟ್ಟ. ಏಯ್ ರೋಷನ್, ಲೈಟ್ರ್ ಕೊಡ. ಇಲ್ಲ ಕಣಲ್ಲ. ಸಿಸ್ಟರ್, ಅಮ್ಮ, ನೀವು ಮಕ್ಕಳೆಲ್ಲ ಕಾರಲ್ಲಿ ಕೂತ್ಕೊಂಡಿರಿ, ನಾನು ಬರ್ತೀನಿ. ಬನ್ನಿ ಮಕ್ಕಳ. ನೀವು ಬರ್ತಿರೋ ಇಲ್ವೋ ಅನ್ಕೊಂಡ್ಬಿಟ್ಟಿದೆ. ತುಂಬಾ ಖುಷಿ ಆಯ್ತು. ನಿಹಾರಿಕಾ ಮೇಡಮ್ ನಮಸ್ಕಾರ. ಚೆನ್ನಾಗಿದ್ದೀರೋ? ಚೆನ್ನಾಗಿದ್ದೀನಿ. ಬಂಗಾರದಂತ ನನ್ನ ಫ್ರೆಂಡ್ ನ ಬಲಿ ತಗೊಂಡ್ಮೇಲೆ ಚೆನ್ನಾಗಿಲ್ದೆ ಇನ್ನೇನು, ಚೆನ್ನಾಗಿರ್ತೀರ ಬಿಡಿ. ಸ್ಟಾಪ್ ಇಟ್. ಇಟ್ಸ್ ಓಕೆ ಶಾಂತ, ಲೆಟ್ ಇನ್ ಸ್ಪೀಕ್. ಕುಡುಕರು ಮಾತಿಗೆಲ್ಲ ನಾನ್ ಕೇರ್ ಮಾಡಲ್ಲ. ನೀನ್ ಯಾಕಮ್ಮ ಕೇರ್ ಮಾಡ್ತೀಯ? ನನ್ನ ಫ್ರೆಂಡ್ ಮಾಡಿಟ್ಟಿರೋ ಆಸ್ತಿನ ಎಂಜಾಯ್ ಮಾಡ್ಕೊಂಡು ಆರಾಮಾಗಿದೆಯಲ್ಲ, ನೀನ್ ಯಾಕೆ ಕೇರ್ ಮಾಡ್ತೀಯ? ವಿಕ್ಕಿ, ಸುಮ್ಮನೆ ಇರು ಪ್ಲೀಸ್. ಯಾಕ ಸುಮ್ಮನಿರ್ಬೇಕು? ಯಾಕ ಸುಮ್ಮನಿರ್ಬೇಕು? ಅಪರಾಧ ಮಾಡಿದವ್ರೆ ಆರಾಮಾಗಿ ಓಡಾಡ್ಕೊಂಡಿರೋ ಈ ಸಮಾಜದಲ್ಲಿ ನಾನ್ ಯಾಕ ಸುಮ್ಮನಿರ್ಬೇಕು? ಎಕ್ಸಾಕ್ಟ್ಲಿ, ಯು ಆರ್ ರೈಟ್ ವಿಕಿ. ನಾನು ಅಪರಾಧಿನೇ. ನಾನ್ ಮಾತ್ರ ಅಲ್ಲ, ಪ್ರಪಂಚದಲ್ಲಿ ಸಂಸಾರದ ಘನತೆಗೋಸ್ಕರ ಒದ್ದಾಡ್ತಾರಲ್ಲ ಆ ಹೆಣ್ಮಕ್ಳು ಎಲ್ಲರೂ ಅಪರಾಧಿಗಳೇ. ಯಾಕೆ ಹೇಳಿ? ಹಗಲು ರಾತ್ರಿ ಗಂಡ ಮಕ್ಳಿಗೆ ಏನ್ ಬೇಕು ಏನ್ ಬೇಡ ಅನ್ನೋದ್ರ ಬಗ್ಗೆ, ಅವ್ರ ಕಂಫರ್ಟ್ ಝೋನ್ ಬಗ್ಗೆ ಒದ್ದಾಡ್ತೀವಲ್ಲ, ಅದಕ್ ನಾವು ಅಪರಾಧಿಗಳು. ಗಂಡ ಮಾಡೋ ತಪ್ಪನ್ನ ನೀನ್ ತಪ್ಪು ಮಾಡ್ತಿದ್ಯಾ, ಅದನ್ನ ಸರಿ ಮಾಡ್ಕೊ ಅಂತ ಹೇಳೋದೇ ಅಪರಾಧ ಅನ್ನೋದಾದ್ರೆ ನಾನು ಅಪರಾಧಿನೇ. ಏನಿವಾಗ? ನಾನು ಏನೋ ಅನ್ಕೋಬಿಟ್ಟಿದ್ದೆ. ಪರವಾಗಿಲ್ವೇ? ಚೆನ್ನಾಗಿ ಡೈಲಾಗ್ ಹೊಡಿತೀಯ. ಅಲ್ಲ ಕಣೆ, ಬರೀ ಕುಡಿತಾನೆ ಅನ್ನೋ ಒಂದೇ ಕಾರಣಕ್ಕೆ ನಮ್ ಪ್ರದೀಪ್ಗೆ ಟಾರ್ಚರ್ ಕೊಟ್ಬಿಟ್ಟು ಅವನ ಬಲಿ ತಗೊಂಬಿಟ್ಟಲ್ಲ, ನಿಂಗೇನು ಅನ್ಸಲ್ವೇನೆ? ವಿಕಿ, ಏನಂದೆ? ಟಾರ್ಚರ? ನಾನು ಟಾರ್ಚರ್ ಕೊಟ್ಟು ಸಾಯಿಸಿದ್ದ? ಬೇಡ ಅಂದ್ರೂ ದಿನ ಕುಡ್ಕೊಂಡ್ ಮನೆಗ್ ಬಂದು ಹುಚ್ಚುಚ್ಚಾಗಿ ಮಾತಾಡ್ತಿದ್ದ, ವಾಂತಿ ವಾಂತಿ ಮಾಡ್ಕೊಳ್ತಿದ್ದ. ಬೆಡ್ ಮೇಲೆ ಹೇಳೋದಕ್ಕೆ ಅಸಹ್ಯ ಆಗುತ್ತೆ. ಬಾತ್ರೂಮ್ ಅಲ್ಲಿ ಮಾಡೋ ಕೆಲ್ಸನ ಬೆಡ್ ಮೇಲೆ ಮಾಡ್ತಿದ್ದ. ಇದನ್ನ ನೋಡ್ಕೊಂಡು ನನ್ಗೆ ಎಷ್ಟು ಟಾರ್ಚರ್ ಆಗಿರ್ಬೇಕು ಯೋಚನೆ ಮಾಡಿದ್ಯಾ? ನನ್ನನ್ ಬಿಟ್ಟು ಹಾಕು, ಪುಟ್ಟು ಪುಟ್ಟು ಮಕ್ಕಳು, ಆ ಮಕ್ಕಳ ಮನ್ಸಿಗೆ ಎಷ್ಟು ಟಾರ್ಚರ್ ಆಗಿರ್ಬೋದು. ಏನಂದ್ರೆ ನೀನು? ಕುಡಿತಾನೆ ಅನ್ನೋ ಕಾರಣಕ್ಕೆ ನಾನು ಅವನಿಗೆ ಟಾರ್ಚರ್ ಕೊಟ್ಟು, ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ಕುಡ್ತಾ ಅನ್ನೋ ಒಂದೇ ಒಂದು ಕಾರಣದಿಂದ ಎಷ್ಟು ಜನ ಹೆಣ್ಣು ಮಕ್ಕಳು ಪ್ರಾಸ್ಟಿಟ್ಯೂಟ್ಸ್ ಆಗಿದ್ದಾರೆ ಗೊತ್ತಾ ನಿನ್ಗೆ? ಡಿಪ್ರೆಷನ್ ಹೋಗ್ತಾರೆ. ಎಷ್ಟು ಪುಟ್ಟು ಪುಟ್ಟು ಮಕ್ಕಳು ಅನಾಥರಾಗಿದ್ದಾರೆ. ಇದರಿಂದ ಕೊಲೆಗಳಾಗತ್ವೆ. ಇದ್ರ ಬಗ್ಗೆ ಏನಾದ್ರೂ ಗೊತ್ತಾ ನಿಮ್ಗೆ? ಗೊತ್ತಿಲ್ಲಮ್ಮ, ನನಗೇನೂ ಗೊತ್ತಿಲ್ಲ. ನಾನ್ ಮಾತಾಡ್ತಾ ಇರೋದು ಬರೀ ನನ್ನ ಫ್ರೆಂಡ್ ವಿಷಯ ಮಾತ್ರ. ನಿಂತರ ಊರವ್ರ ವಿಷಯ ಎಲ್ಲ ಮಾತಾಡ್ಕೊಂಡು ಮೇನ್ ವಿಷಯ ಡೈವರ್ಟ್ ಮಾಡ್ತಾ ಇಲ್ಲಮ್ಮ. ನಾನು ಡೈವರ್ಟ್ ಮಾಡ್ತಿದ್ದೀನ? ನೋ ವಿಕಿ, ನಿನಗೆ ಅರ್ಥ ಮಾಡಿಸೋದು ಪ್ರಯತ್ನ ಪಡ್ತಾ ಇದ್ದೀನಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಿಕಿ. ನಿನ್ನಂತವ್ರು ಚೇಂಜ್ ಆಗ್ಬೇಕು. ನನ್ ಗಂಡ ಹೇಳ್ತಿದ್ದ, ವಿಕಿ ಎಷ್ಟೇ ಕುಡಿದ್ರು ಗಾಡಿನ ತುಂಬಾ ಚೆನ್ನಾಗಿ ಓಡಿಸ್ತಾನೆ ಅಂತ. ಆದ್ರೆ ಕುಡುಕ್ರಿಗೆ ಏನ್ ಗೊತ್ತು, ಇದರಿಂದ ನಾನೇ ಬಲಿ ಆಗ್ತೀನಿ, ಇಲ್ಲ ಇನ್ಯಾರನ್ನಾದ್ರೂ ಬಲಿ ತಗೊಳ್ತೀನಿ ಅಂತ. ಆಗ್ಲೇ ನೀನೇನಂದೆ? ನಾನು ನೀನು ಫ್ರೆಂಡ್ ಮಾಡಿಟ್ಟಿರೋ ಆಸ್ತಿನ ಎಂಜಾಯ್ ಮಾಡ್ತಿದ್ದೀನಿ ಅಂತ ಅಲ್ಲ? ಇದೇ ನಿನ್ನ ಫ್ರೆಂಡು ಕುಡ್ದು ಮಾತಿನಲ್ಲಿ ಮಾಡ್ದಂತ ಒಂದೇ ಒಂದು ನಿರ್ಧಾರದಿಂದ ಇವತ್ತು ನಾನು ಕೋರ್ಟ್ ಮೆಟ್ಲು ಹತ್ತಬೇಕಾದಂತ ಪರಿಸ್ಥಿತಿ ಬಂದಿದೆ. ಕೋರ್ಟ್ ಅಲ್ಲಿ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಾನು ನನ್ನ ಮಕ್ಕಳು ಬೀದಿಗೆ ಬರ್ತೀವಿ. ಅರ್ಥ ಆಯ್ತಾ?
ನೀನೊಂದ್ ಕವಿತೆ ಹೇಳಿದೆ, ನೆನ್ಪಿದ್ಯಾ ನಿನ್ಗೆ? ಅರಳಬೇಕು ಬದುಕು, ತೊಳೆದು ಎಲ್ಲ ಕೊಳಕು, ದಾರಿ ದೀಪ ಯಾರೂ ಇಲ್ಲ ಎಂದೂ ಸ್ವಂತ ಶಕ್ತಿಗೆ. ನಿನ್ನ ನೀನೇ ಒಡ್ಡಿಕೋ ಸರ್ವ ಅಗ್ನಿ ದಿವ್ಯಕ್ಕೆ. ನಾನು ತುಂಬಾ ಗಟ್ಟಿ ಮಾಡ್ಕೊಂಡಿದ್ದೀನಿ. ನಿನ್ನ ಭ್ರಮೆ ಸುಳ್ಳಾಗೋದ್ರೊಳಗೆ ನೀನ್ ಎಚ್ಚೆತ್ಕೊ. ಗುಡ್ ಲಕ್ ಅಂಡ್ ಗುಡ್ ಬೈ. ஒன் அண்ட் ஓன்லி ஜெயிக்கும் திருவிழா பாரி மேட்சில் மறுபடியும் வந்தாச்சு. முன்பை விட இன்னும் பெருசா, ரொம்பவே ஹை ஸ்டேக்ஸ். தாராளமான வெகுமதிகள், பிரம்மாண்டமான கொண்டாட்டங்கள். ஜெயிக்கும் திருவிழாவை பாரி மேட்சுடன் கண்டு மகிழுங்கள். இப்பவே விளையாடுங்க. ವಾ, ನಾನ್ ಮಾತಾಡ್ತಾ ಇರೋದು ಜೀಪಾ, ಅವಳು ಮಾತಾಡಿ ಸರಿತಾ ನಿನಗೆ? ಆಯ್ತು ಫೈನ್, ಇವಾಗ ಇಲ್ಲಿ ನಿಂತ್ಕೊಂಡು ಅದೆಲ್ಲ ಮಾತಾಡೋದ್ ಬೇಡ. ಮೊದ್ಲು ಹೊರಡೋಣ ನಡಿ. ಮನೆಗ ಊರಿಗ? ಊರ್ಗೆ. ಸರಿ ನಡಿ. ವಿಕ್ಕಿ, ಒನ್ ಮೋರ್ ಥಿಂಗ್. ನೀನ್ ಎಷ್ಟೇ ಸೇಫ್ ಆಗಿ ಡ್ರೈವ್ ಮಾಡಿದ್ರು ಕೂಡ ಡ್ರಿಂಕ್ ಅಂಡ್ ಡ್ರೈವ್ ತಪ್ಪು. ಉಪದೇಶ ಸಾಕ್, ಬಾ ಹೋಗೋಣ. ಲಾಂಗ್ ಡ್ರೈವ್ ನ ಮೌನವಾಗಿ ಮಾಡಿದ್ರೆ ಜರ್ನಿ ಬೋರ್ ಆಗಿರುತ್ತೆ. ಏನಾದ್ರೂ ಮಾತಾಡಿ ದುರ್ವಾಸಮುನಿಗಳೇ. ನಿನ್ನೆ ಮಾಡಿದ ಪಾಠ ಯಜಮಾನ್ರಿಗೆ ಸರಿಗೆ ಅರ್ಥ ಆಗಿಲ್ಲ ಅನ್ಸುತ್ತೆ. ವಿಕಿ, ಯಾಕೆ ಗಾಡಿ ನಿಲ್ಸ್ದೆ? ಏನಾಯ್ತು? ಶಾರಿ, ಇದು ಶಾರ್ಟ್ ಕಟ್. ಇಲ್ಲಿ ಹೋದ್ರೆ ಅಟ್ಲೀಸ್ಟ್ 1 ಅವರ್ ಬೇಗ ಮನೆ ತಲುಪಬಹುದು. ಹೋಗೋಣವಾ? ವಿಕಿ, ರೋಡ್ ಸರಿಗಿದ್ಯಾ? ಅಲ್ಲ, ಲಾಸ್ಟ್ ಟೈಮ್ ಬರ್ತಾ ನೋಡ್ಲಿಲ್ವಾ? ರೋಡ್ ಸಖತ್ ಹಾಳಾಗಿದೆ, ಹಳ್ಳಗಳು ತುಂಬಾ ಜಾಸ್ತಿ ಇದೆ. ಅದನ್ನೆಲ್ಲ ಅವಾಯ್ಡ್ ಮಾಡ್ಕೊಂಡ್ ಬರೋಷ್ಟೊತ್ತಿಗೆ 1 ಅವರ್ ಲೇಟ್ ಆಗಿತ್ತು. ಇಲ್ಲ, ಲಾಸ್ಟ್ ಮಂತ್ ನನ್ನ ಫ್ರೆಂಡ್ ಇದೇ ರೋಡ್ ಹೋಗಿದ್ದಂತೆ. ಈಗ ರೋಡ್ ಚೆನ್ನಾಗಿದೆಯಂತೆ. ವಿಕಿ, ನೀನ್ ಯಾವ ರೋಡಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗು. ನನಗೆ ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಂದ್ರೆ ತುಂಬಾ ಇಷ್ಟ. ಹೌದಾ? ಸೊ ಇಟ್ಸ್ ಯುವರ್ ಚಾಯ್ಸ್. ಓಕೆ, ಲೆಟ್ಸ್ ಗೋ. ನೋ ವಿಕ್ಕಿ, ನಾನು ಮತ್ತೆ ಆಫ್ ಮಾಡ್ತೀನಿ. ವಿಕ್ಕಿ, ನಾನ್ ಹಾಡ್ ಕೇಳ್ಬೇಕು, ಯಾಕೆ ಆಫ್ ಮಾಡ್ತಿದ್ಯಾ ನೀನು? ನಾನು ಹಾಡು ಕೇಳ್ಬೇಕು, ಆದ್ರೆ ನಿನ್ನ ಹಾಡು. ಶಾರಿ, ನಿನ್ನ ಹಾಡು ಕೇಳಿ ಎಷ್ಟು ದಿವಸ ಆಯ್ತು. ಈ ಜರ್ನಿಗೆ ನಿನ್ನ ಹಾಡು ಸೇರಿದ್ರೆ ಇಟ್ ವಿಲ್ ಬಿ ಅ ಮೆಮೊರಬಲ್ ಎಕ್ಸ್ಪೀರಿಯನ್ಸ್. ಪ್ಲೀಸ್ ಹಾಡ್ತೀಯಾ? ಪ್ಲೀಸ್.
ನನಗೋಸ್ಕರ ಹಾಡು. ಹಾಡೆ ಪ್ಲೀಸ್. ಓಕೆ. ಬಯಕೆ ತಿಳಿದುಕೊ ಗೆಳೆಯ, ಮರಳಿ ಬರದು ಕಳೆದಿರೋ ಸಮಯ. ನೀನೆಂದರೆ ನನಗೆ ಮಿಗಿಲು ಮಿಗಿಲು, ನೀನಿಲ್ಲದ ಘಳಿಗೆ ಮನಗೆ ದಿಗಿಲು. ನೀನೆಂದು ಇರಬೇಕು ಜೊತೆಗೆ ನಗಲು, ಈ ಲೋಕವು ಬೇಡ ಜೊತೆ ನೀನಿರಲು. ಪಯಣ ಪಯಣ ಶುರುವಾಗಿದೆ ನಾನಿನ್ನ ಕಂಡಾಗಲೇ, ಚಲಿಸುವ ಮನಸ್ಸೇ ನಿಂತಾಗಿದೆ, ಬೆರೆತಾಯ್ತು ನಾನಿನ್ನಲ್ಲಿ. ಲಾ ಲಾ ಲಾ, ಲಾ 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 ಲಾ, ಲಾ 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 ಲಾ. ನನಗೂ ನಿನಗೂ ಮುನಿಸು ಸಹಜವೇ, ಮುನಿದ ಒಡನೆ ಸರಸಗೆ ಕರೆವೆ. ಈ ಪ್ರೇಮವೇ ನಮ್ಮ ಬಾಳ ಚಿರುವು, ದೂರಾಗದ ಬಂಧ ನಮ್ಮ ಗೆಲುವು. ಈ ಜೀವಕ್ಕೆ ನಿನ್ನ ಸನಿಹವರವು, ಅನುಗಾಲಕ್ಕೂ ಇರಲಿ ಇಂಥ ನಲಿವು. ಪಯಣ ಪಯಣ ಶುರುವಾಗಿದೆ ನಾನಿನ್ನ ಕಂಡಾಗಲೇ, ಚಲಿಸುವ ಮನಸ್ಸೇ ನಿಂತಾಗಿದೆ, ಬೆರೆತಾಯ್ತು ನಾನಿನ್ನಲ್ಲಿ. ನಡೆದೆವು ಜೊತೆಗೆ ಬದುಕಿನ ಕಡೆಗೆ, ತಿರುವು ಅನುರಾಗವು, ಹೃದಯ ನಿಲ್ದಾಣವು. ಲಾ ಲಾ ಲಾ, ಲಾ 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 ಲಾ, ಲಾ ಲಾ ಲಾ, ಲಾ 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 ಲಾ. ಅದ್ಭುತ ಶಾಲಿ, ಅದ್ಭುತ. ಥ್ಯಾಂಕ್ ಯು ಸೋ ಮಚ್ ವಿಕ್ಕಿ. ವಿಕ್ಕಿ, ನಂಗೆ ಯಾಕೋ ತುಂಬಾ ಟಯರ್ಡ್ ಆಗ್ತದೆ, ಸ್ವಲ್ಪ ಹೊತ್ತು ಮಲ್ಕೊಳ್ಳ ನಾನು. ಆರಾಮಾಗಿ ರೆಸ್ಟ್ ಮಾಡಿ. ಹಾ ಸರಿ. ನೀನ್ ಹುಷಾರಾಗಿ ಗಾಡಿ ಓಡಿಸು, ಮುಂದೆ ನೋಡು. ಡೋಂಟ್ ವರಿ.
ಕೆಲವ್ರು ಹೇಳಿದ್ರು ನೀನು ರಾಕ್ಷಸಿ, ನಾನು ನಂಬಲಿಲ್ಲ. ನಾನು ನಿನ್ನ ಸಂಗ
ಸಂಗಾತಿ ಅನ್ಕೊಂಡ್ಬಿಟ್ಟೆ. ನೀನು ಯಾವತ್ತಿದ್ರು ಮನುಷ್ಯನಿಗೆ ಡೇಂಜರ್. ನೀನಿರಬಾರ್ದು. ನೀನು ರಾಕ್ಷಸಿ ಅಲ್ಲ, ಬ್ರಹ್ಮ ರಾಕ್ಷಸಿ. ನೀನಿರಬಾರ್ದು. ನನ್ನ ಹೆಂಡತಿ ಶಾರದಾ ಪ್ರತಿದಿನ ಪ್ರೀತಿಯಿಂದ ಹೇಳ್ತಾ ಇದ್ಲು, ಕೊಡ್ತಾ ಪೆಡಂಬೂತ, ಕೊಡ್ಕರು ಸವಾಸ ಮಾಡಬೇಡ, ಲೈಫ್ ಹಾಳಾಗುತ್ತೆ ಅಂತ. ನೀನ್ ಕೇಳಿಲ್ವದು? ಕುಡ್ದು ಗಾಡಿ ಓಡಿಸ್ತಾ ಅವಳನ್ನೇ ಕೊಂದ್ಬಿಟ್ಟು ಪಾಪಿ. ಶಾರದಾ, ಮಾತಾಡು ಶಾರದಾ, ಮಾತಾಡು ಪ್ಲೀಸ್. ವಿಕ್ಕಿನ ಗ್ರೇಟ್. ಯಾರು 4 ಜನ ಕುಡುಕರು ನೀನು ಕುಡಿದು ಅದ್ಭುತವಾಗಿ ಗಾಡಿ ಓಡಿಸ್ತೀಯಪ್ಪ ಅಂತಿದ್ದಕ್ಕೆ ಸೂಪರ್ ಆಗ್ಬಿಟ್ಟಲ್ಲಪ್ಪ. ಯಾಕೆ ಆಕ್ಸಿಡೆಂಟ್ ಮಾಡಿ, ಮತ್ತ್ಯಾಕೆ ಆಕ್ಸಿಡೆಂಟ್ ಮಾಡಿ ಪಾಪಿ. ಪಾಪ ಶಾರದದ್ದು ಕೊಂದ್ಬಿಟ್ಟಿಯಲ್ಲೋ ಪಾಪಿ. ಬಾವ ಹೇಳಪ್ಪ, ಈ ಕುಡ್ತ ಒಂಥರ ಧೈರ್ಯ ಟಾಣಿಕ್ ಇದಂಗಲ್ವಾ? ಅದಿಲ್ಲೇ ಇಷ್ಟೊತ್ತಲ್ಲಿ ರಸ್ತೆಯಲ್ಲಿ ಯಾವ ನೋಡ್ತಿದ್ದಾರೆ? ಅಪ್ಪಿತಪ್ಪಿಲ್ಲಿ ಯಾರು ಓಡಾಡ್ರೆ ಹಂಗೆ ಮಳೆ ನಿಂತ್ಕೊಂಡ್ರೆ ಅವ ಹಳೇದೆಲ್ಲ ಜ್ಞಾಪಿಸ್ಬೇಡ. ಆಯ್ತಪ್ಪ. ಯಾವಾಗ್ಲೂ ಒಂದ್ಸಲ ಕದ್ದು ಜೈಲ್ಗೆ ಹೋಗಿ ಬಂದಿದ್ದಕ್ಕೆ ನನ್ ಕಳ್ಳ ಅಂತ ತೀರ್ಮಾನ ಮಾಡ್ಬಿಟ್ಯಾ? ಸುಮ್ಮನೆ ನೋಡಿಲ್ವಾ ನೀನು ಮಂಡಿಲಿ ಮೈ ಬಗ್ಸ್ ದುಡಿಯೋದನ್ನ? ಆಯ್ತಪ್ಪ. ಗಾಡಿ ಬಂತು ಅದನ್ನೇ ಹೇಳ್ತೀಯ? ಆಯ್ತಪ್ಪ ಮಾವ. ಜೋಪಾನ. ಯಾರನ್ನು ಕರ್ಕೊಂಡ್ ಬರ್ತೀನಿ. ಇಲ್ಲೇ ಇರೋ, ನಾನ್ ಬರೋವರೆಗೂ ಇಲ್ಲೇ ಇರೋ. ಯಾರನ್ನಾರು ಕರ್ಕೊಂಡು ನೀರ್ ತಗೊಂಡ್ ಬರ್ತೀನಿ. ಆಸ್ಪತ್ರೆಗೆ ಹೋಗೋಣ. ಓಕೆ? ಇಲ್ಲೇ ಇರೋ. ಶಾರಿ ಕಡಿಮೆ ಮಾಡ್ಬೇಡ, ಬೇಗ ಬರ್ಬೋದು. ಇನ್ನು ಹೋಗಿರ್ಬೇಡ. ಓಕೆ? ಬೇಗ ಬಂದ್ಬಿಡ್ತೀನಿ. ಅಮ್ಮ ಏನಾಗಲ್ಲ. ಶಾರದಾ ಸರಿ ಹೋಗ್ತಾಳೆ. ಹಲೋ ಹಲೋ, ಯಾರಾದ್ರೂ ಇದ್ದೀರಾ? ಪ್ಲೀಸ್ ಹೆಲ್ಪ್ ಮಾಡಿ, ಹೆಲ್ಪ್ ಮಾಡಿ.
ಹಲೋ, ಯಾರಿದ್ದೀರೇನ್ರಿ? ಅಮ್ಮ, ಅಮ್ಮ, ನನ್ ಗಂಡ ಹೇಳ್ತಿದ್ದ, ವಿಕ್ಕಿ ಎಷ್ಟೇ ಕುಡಿದ್ರು ಗಾಡಿನ ತುಂಬಾ ಚೆನ್ನಾಗಿ ಓಡಿಸ್ತಾನೆ ಅಂತ. ಆದ್ರೆ ಕುಡುಕ್ರಿಗೇನ್ ಗೊತ್ತು, ಇದರಿಂದ ನಾನೇ ಬಲಿ ಆಗ್ತೀನಿ ಇಲ್ಲ ಇನ್ಯಾರನ್ನಾದ್ರೂ ಬಲಿ ತಗೊಳ್ತೀನಿ ಅಂತ. ಕಾರ್ ರೋಡ್ ಬಿಟ್ಟು ಪೊದೆ ಸೇರ್ಕೊಂಡ್ಬಿಟ್ಟಿದೆ. ಏಯ್ ಜಗ, ಪೊದೆ ಸೇರ್ಕೊಂಡಿರೋದಲ್ಲ, ಆಕ್ಸಿಡೆಂಟ್ ಆಗಿರೋದು. ನೋಡೋಣ. ಆಕ್ಸಿಡೆಂಟಾ? ಕುಡ್ದಿದ್ದಲ್ವಾ? ಸರಿಯಾಗಿ ಕೂತಾರೆ. ಸರ್ ಹೆಣ್ಮಗಳ ಈ ಅಮ್ಮ ಒಬ್ಳೆ ಅವಳೆ ಡ್ರೈವರ್ ಎಲ್ಲ ಏನಾಗಿರೋದು? ಏನ್ ಮಾಡೋಣ? ತಡೀಲಿ, ಆಂಬುಲೆನ್ಸ್ಗಾರ ಫೋನ್ ಮಾಡೋಣ. ಅಯ್ಯೋನ ನೆಟ್ವರ್ಕಿಲ್ವರ ಇದರಲ್ಲಿ. ಯಾರಿಲ್ವೇನಪ್ಪ? ಬರಲಿ ಕಾಡಲಿ ಕನೆಕ್ಟ್ ಆಯ್ತು. ಹಲೋ, ಗಾಡಿ ಆಯ್ತಾ ಕೇಶವ್? ಗಾಡಿ ಆಯ್ತಾ? ಏ ಗಾಡಿ ಆಯ್ತಲ್ಲ, ಮುಂದೆ ಸಿಗುತ್ತೆ. ಸರಿ ಮಾವ. ಈ ನೆಟ್ವರ್ಕ್ ಸಿಕ್ಕಲ್ಲ. ನಡೆಯ ಬೇಗ. ಏಯ್ ಕೇಶವ, ಯಾಕೆ ನಿಲ್ಲಿಸ್ತೆ? ಟವರ್ ಸಿಕ್ತಾರೆ, ಮುಂದೆ ನಡೆಯ. ಸಾರ್ 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 ಕೇಶವ, ಕೇಶವ ಏನ್ ಮಾಡ್ತಿದ್ಯೋ? ಸಾರ್ 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 ಏಯ್ ಮತ್ತ್ಯಾಕ ಇಲ್ಲಿಗೆ ಬಂದೆ? ಇಲ್ಲೇ ಯಾಕೋ ಗಾಡಿ ನಿಲ್ಲಿಸ್ತೆ? ಟವರ್ ಸಿಗೋ ಜಾಗದಲ್ಲಿ ಆಂಬುಲೆನ್ಸ್ ಫೋನ್ ಮಾಡಿ ಬರಕ್ಕೆ ಹೇಳ್ತಾನೆ. ಏಯ್, ನಾನು ಹೇಳೋದು ಅರ್ಥ ಆಗ್ತಿಲ್ವಾ? ಆಂಬುಲೆನ್ಸ್ ಫೋನ್ ಮಾಡ್ಬೇಕಡ. ಹೋಯ್ತಾ ದಾರಿಲಿ ನನ್ನ ತಲೆಗೆ ಏನೋ ಒಂದ್ ಯೋಚನೆ ಬಂತು, ಅದಕ್ಕೆ ಬಂದೆ. ಏಯ್, ಸತ್ತೋರ್ ವಿಚಾರದಲ್ಲಿ ಎಂತದ ಯೋಚನೆ ನಿಂದು? ಯೋಚನೆ ಸತ್ತೋರ್ ವಿಷಯದಲ್ಲ, ಮತ್ತೆ ಅವ್ರ ಮೈ ಮೇಲಿರೋ ಒಡವೆ ಬಗ್ಗೆ. ಏನ್ ಹೇಳ್ತಾ ಇದ್ದೀನಿ ನೀನು? ತಲೆಗೆ ಕೆಟ್ಟಿದ್ಯಾ? ಮಾವ, ಗಾಡಿನ ಗುದ್ದೋನು ಇಲ್ಲೇ ಎಲ್ಲೋ ಹೋಗಿರಂಗವನೆ. ಅವ್ನು ಬರೋಷ್ಟರಲ್ಲಿ ಆ ಒಮ್ಮನ್ ಮೈ ಮೇಲಿರೋ ಒಡವೆನೆಲ್ಲ ಕಳ್ಸ್ಕೊಂಡು ಬಂದ್ಬಿಡ ನಡಿ. ಕೇಶವ, ನಿನ್ನ
ಕರುಣೆನೇ ಇಲ್ವೇನೋ? ಆ ದೇವರಿಗೆ ಆ ಅಮ್ಮನ ಮೇಲೆ ಕರುಣೆ ಇಲ್ಲದೆ ಆಕ್ಸಿಡೆಂಟ್ ಮಾಡಿ ಸಾಯಿಸವನೆ. ನಾನ್ ಮನ್ಸ, ನನಗೆಲ್ಲಿಂದ ಬರ್ಬೇಕು ಕರುಣೆ? ನಾವೇ ನಾವು ಅಮ್ಮನ್ನ ಚುಚ್ಚಿ ಕಿತ್ಕೊತಾ ಇದೀವಲ್ಲ. ನಾಳೆ ಪೊಲೀಸ್ನವ್ರು ಬಂದು ಆ ಒಡವೆನೆಲ್ಲ ತಗೊಂಡೋಗಿ ಅವ್ರ ಮನೆಗೆ ಕೊಟ್ರು ಅವ್ರಿಗೆ ಸೇರೋದು ಬರೀ ಅರ್ಥದಷ್ಟೇ. ನೋಡು, ಅವ್ರೇನಾದ್ರು ಮಾಡ್ಕೊಳ್ಳಿ, ನಿನಗೆ ಈ ದುರ್ಬುದ್ಧಿ ಬೇಡ. ನೀನ್ ಬೇಡ ಅಂದ್ರು ನಾನು ಒಡವೆನ್ ಕಿತ್ಕೊಂಡು ಹೋಗೋನೆ. ಲೇ, ನನ್ ಮಾತು ಕೇಳೋ. ನಿನ್ ಮಾತು ಕೇಳ್ಬೇಕಾ? ಅವತ್ತು ಯಾವತ್ತೋ ಕಳ್ತನ ಮಾಡಿದ್ದಕ್ಕೆ ಇವತ್ತು ಕಳ್ಳ ಅಂತ ಕರೆದು ಅವಮಾನ ಮಾಡಿದ್ಯಾ. ನೀನು ನನಗ್ ದುರ್ಬುದ್ಧಿ ಅಂತೀಯ. ನೋಡು, ಸುಮ್ನೆ ನನ್ ಮಾತು ಕೇಳು. ನೀನ್ ಎಷ್ಟ್ ಕಷ್ಟದಲ್ಲಿದ್ಯಾ ಅಂತ ನಂಗೆ ಗೊತ್ತು. ಆ ಕಷ್ಟ ತೀರ್ಸ್ಕೊಂಡು ಆರಾಮಾಗಿರೋಕೆ ನಮ್ಗೆ ದೇವ್ರೇ ಅವಕಾಶ ಮಾಡ್ಕೊಟ್ಟಿದ್ದಾರೆ. ನೀನ್ ಹೆಂಗ್ ಹೇಳ್ತೀಯ ಹಂಗೆ? ತೆಗಿಯೋ ಬೇಗ ಹಾಕೊಳ್ಬೇಡ. ಏನ್ ಮಾಡ್ತಿದ್ದೀರೋ? ಬೇಡ, ಪ್ಲೀಸ್ ಪ್ಲೀಸ್ ಹೆಲ್ಪ್ ಮಾಡಿ, ಪ್ಲೀಸ್. ಏನು ಸಹಾಯ ಮಾಡಿ, ಆಸ್ಪತ್ರೆಗೆ ಸೇರಿಸಿ ಪ್ಲೀಸ್. ಏನಂದ್ರೆ? ಅಯ್ಯೋ ಪಾಪ ಮಾವ, ಆಸ್ಪತ್ರೆ ಸೇರಿಸ್ಬೇಕಂತೆ. ಆಸ್ಪತ್ರೆಗೆ ಸೇರಿಸಿ ಪ್ಲೀಸ್. ಸರಿ. ಈ ಬುದ್ಧಿ ನಮ್ಮ ಮೇಲೆ ಕೈ ಮಾಡಕ್ಕೂ ಮೊದಲೇ ಇರಬೇಕಿತ್ತು. ಎಲ್ಲ ನಿಮಗೆ ಕೊಟ್ಬಿಡ್ತೀನಿ, ಉಂಗ್ರ ಚೈನು ಎಲ್ಲ ನಿಮಗೆ ಕೊಟ್ಬಿಡ್ತೀನಿ, ಸಹಾಯ ಮಾಡಿ. ಏನ್ ಮಾವ ಇವನು ಹಿಂಗ್ ಬೇಡ್ಕಂತವ್ನೆ? ಪಾಪ ಬೇಡ್ಕಂತವ್ನೆ, ಎಲ್ಲನೂ ಕಿತ್ತು ಬಿಚ್ಕೊಡಪ್ಪ. ನಿನ್ ಮಾತು ಮೀರಕ್ಕಾಯ್ತದ? ಕೊಡು. ಹೌದಾ? ಕೊಡು ಕೊಡು ಕೊಡು. ತಗಮಾವ, ಆ ಅಮ್ಮನ್ ಕೈಲಿ ಇನ್ನೊಂದು ಉಂಗ್ರ ಇತ್ತು, ಬಿಚ್ಕೊಂಬರ್ತೀನಿ ತಡಿ. ಮಾವ ತಗ. ಮಾವ, ನಮಗ್ ಒಡವೆ ಸಿಕ್ತು, ಇವನಿಗೆ ಸಹಾಯ ಮಾಡ್ತೀವಿ. ಇವ್ನು ಹುಷಾರಾದ್ಮೇಲೆ ಪೊಲೀಸರಿಗೆ ಇಟ್ಕೊಡಲ್ಲ ಅಂತೀಯೇನೋ? ಇಲ್ಲ ಇಲ್ಲ, ದೇವರನ್ನ ಯಾರು ಬೇಡ, ಪ್ಲೀಸ್ ಪ್ಲೀಸ್, ಯಾರು ಬೇಡ, ಪ್ಲೀಸ್ ಪ್ಲೀಸ್, ಆಸ್ಪತ್ರೆಗೆ ಸೇರಿಸಿ. ಏಯ್, ದೊಡ್ಡ ಮನುಷ್ಯರು ಕಣ ಇವರು, ಹಂಗೆಲ್ಲ ಮಾಡಲ್ಲ. ಆಂಬ್ಯುಲೆನ್ಸ್ ಫೋನ್ ಮಾಡಿ ಬರಾಕೆ. ಚಾಕು ಇದ್ಯಾವ್ದ ಚಾಕು ಇದು? ಸಣ್ಣ ಪುಟ ಕೆಲ್ಸಕ್ಕೆ ಬರ್ತಂದು ಇಟ್ಕೊಂಡಿರ್ತೀನಿ. ಸರಿ, ನಡಿ ಓಡೋಣ. ತಗ ಹಿಡ್ಕ. ಏನ್ ಮಾಡ್ತಿದೀಯಾ? ಯಾಕೋ ಹೀಗ್ ಮಾಡಿದೆ? ಕಷ್ಟದಲ್ಲಿರೋರು ಅಣ್ಣ ಅಪ್ಪ ಅಂತ ಬೇಡ್ಕಬೇಕು, ಕೆನ್ನೆ ಹೊಡೆಯೋದಲ್ಲ. ಅಪ್ಪಿ ತಪ್ಪಿ ಏನಾದ್ರೂ ಜೀವ ಉಳಿದ್ರೆ ನನ್ನ ಮಾತನ್ನ ನೆನ್ಪಲ್ಲಿಟ್ಕ.
ತೆಗಿಯ ಗಾಡಿನ. ಸ್ಟಾರ್ಟ್ ಮಾಡ. ನಾನೇ ಕೊಂದ್ಬಿಟ್ಟಲ್ಲ ಶಾರದಾ. ವಿಕಿ 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 ಶಾಲಿ, ವಿಕಿ ನಿನಗೇನಾಗಿಲ್ಲ? ವಿಕಿ ಏನಾಯ್ತು? ವಿಕಿ ಏನಾಯ್ತು ನಿನ್ಗೆ? ಯಾಕೆ ಹೀಗಾಡ್ತಿದ್ಯಾ? ವಿಕಿ 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 ಏನಾಯ್ತು? ಶಾಲಿ, ನಾವು ಬದುಕಿದೀವ? ವಾಟ್ ನಾನ್ಸೆನ್ಸ್ ವಿಕಿ, ಏನಂತ ಮಾತಾಡ್ತಾ ಇದ್ಯಾ? ರಾತ್ರಿ ಒಂದು ಹೊತ್ತಲ್ಲಿ ಎಚ್ಚರಾದಾಗ ನಿನ್ ಗಾಡಿನ ಸೈಡಲ್ಲಿ ಹಾಕಿ ಮಲ್ಕೊಂಡ್ಬಿಟ್ಟಿದ್ದೆ. ಎಲ್ಲ ಡ್ರಿಂಕ್ಸ್ ಎಫೆಕ್ಟ್. ನಾನ್ ಎಲ್ಲಿ ಮತ್ತೆ ಎಬ್ಸಿದ್ರೆ ನೀನ್ ಅದೇ ಹ್ಯಾಂಗ್ ಓವರ್ ಅಲ್ಲಿ ಗಾಡಿ ಓಡಿಸ್ತೀಯ ಅಂತ ನಾನ್ ಎಬ್ಸಕ್ಕೆ ಹೋಗ್ಲಿಲ್ಲ. ನಾನು ಹಾಗೆ ಮಲ್ಕೊಂಡ್ಬಿಟ್ಟೆ. ಸೂಪರ್ ದೇವ್ರೇ, ಥ್ಯಾಂಕ್ ಯು ಸೋ ಮಚ್ ಶಾಲಿ. ನಾವು ಬದುಕಿದೀವಿ, ನಾವು ಬದುಕಿದೀವಿ. ಥ್ಯಾಂಕ್ ಯು ದೇವ್ರೇ, ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಶಾಲಿ. ವಿಕ್ಕಿ ವಿಕ್ಕಿ ನಂಗ್ ತುಂಬಾ ಭಯ ಆಗ್ತಿದೆ. ಐ ಕಾಂಟ್ ಬಿಲೀವ್ ದಿಸ್. ನಿಜ ಹೇಳು, ನಿನ್ ದೆವ್ವ ಗಿವ್ವ ಮೆಟ್ಕೊಂಡಿಲ್ಲ ತಾನೆ? ದೆವ್ವ ಮೆಟ್ಕೊಂಡಿಲ್ಲ ಡಾರ್ಲಿಂಗ್, ಹಿಡ್ಕೊಂಡಿದ್ದ ದೆವ್ವ ಬಿಟ್ಟು ಹೋಯ್ತು. ಜ್ಞಾನೋದಯ ಆಯ್ತು, ಜ್ಞಾನೋದಯ. ನನ್ಗೇನು ಅರ್ಥ ಆಗ್ತಿಲ್ಲ. ನಾನಿನ್ ಮುಂದೆ ಕುಡಿಯಲ್ಲ ಶಾಲಿ. ವಾಟ್? ನಿಜವಾಗ್ಲೂ ಹೇಳ್ತಿದ್ಯಾ? ಬಟ್ ಒಂದೇ ರಾತ್ರಿಲಿ ಇಷ್ಟೊಂದು ಬದಲಾವಣೆ ಹೇಗೆ? ಹೇಳಿದ್ನಲ್ಲ, ಜ್ಞಾನೋದಯ ಆಯ್ತು ಅಂತ. ನಾನಿನ್ ಮುಂದೆ ಕುಡಿಯಲ್ಲ. ನಾನು ಬದುಕಿರುವಷ್ಟು ದಿನ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಜನರನ್ನ ಕುಡಿತದಿಂದ ದೂರ ಮಾಡ್ತೀನಿ. Seriously? Yes. I love you, Vicky. ವಿಕಿ, ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಐ ಕಾಂಟ್ ಬಿಲೀವ್ ದಿಸ್. ನೀನ್ ಇಷ್ಟೊಂದು ಚೇಂಜ್ ಆಗಿದ್ಯಾ. ಐ ಆಮ್ ರಿಯಲಿ ಹ್ಯಾಪಿ. ಹೊರಡೋಣವಾ? ಹೊರಡೋಣ. ಆದ್ರೆ ನಾನ್ ಗಾಡಿ ಓಡಿಸಲ್ಲ. ನಾನು ಕುಡಿದಿದ್ದೀನಲ್ವಾ, ಅದಕ್ಕೆ ನೀನ್ ಗಾಡಿ ಓಡಿಸು. ತಗೋ. ತಗೋ.
ಎಲ್ರಿಗೂ ನಮಸ್ಕಾರ ಹಾಗೂ ಸುಸ್ವಾಗತ. ನಾವಿಲ್ಲಿ ಸೇರಿರೋ ವಿಷಯ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಅದನ್ನ ವಿಸ್ತಾರವಾಗಿ ನಮ್ಮ ಪ್ರೀತಿಯ ಸ್ನೇಹಿತರಾದಂತ ವಿಕ್ಕಿ ಅವರು ಮಾತಾಡ್ತಾರೆ. ಅದಕ್ಕೂ ಮೊದಲು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಖ್ಯಾತ ರೂಪದರ್ಶಿ ಕುಮಾರಿ ಅಮೃತ ಅವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅಮೃತ, ಓವರ್ ಟು ಯು. नमस्कार आप सभी को. ये जो काम कर रहे हैं विकी जी, मतलब विकास चंद्र जी, बहुत ही अच्छा काम है. बिकॉज ऑफ अल्कोहल बहुत सी फैमिलीज को प्रॉब्लम होती है. अल्कोहल कंज्यूम करने के बाद लोग बहुत हाई हो जाते हैं और हाई होने के बाद वो दूसरे लोगों को भी हार्म करते हैं. इसलिए अल्कोहल कंज्यूम ना करें एंड प्लीज डोंट ड्रिंक एंड ड्राइव. थैंक यू सो मच. ಧನ್ಯವಾದಗಳು ಅಮೃತ ಅವರೇ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಖ್ಯಾತ ಮನೋತಜ್ಞೆ ಡಾಕ್ಟರ್ ಮಧುಕನಲ್ ಅವರು ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಓವರ್ ಟು ಯು ಡಾಕ್ಟರ್. ಹಾಯ್ ಎವ್ರಿವನ್, ಐ ಆಮ್ ಡಾಕ್ಟರ್ ಮಧು ಕನ್ನಾಲ್. ನನಗೆ ಕನ್ನಡ ಬರಲ್ಲ, ಸಾರಿ, ಐ ವಿಲ್ ಟಾಕ್ ಇನ್ ಹಿಂದಿ ಓನ್ಲಿ. एज अ साइकेट्रिस्ट आई एक्सपीरियंस अ लॉट ऑफ केसेस. उनमें से अल्कोहल के केसेस बहुत ही टिपिकल होते हैं जिससे पेशेंट्स को ज्यादा सफर करना पड़ता है. सो मेरा ये मानना है कि ड्रिंक करके ना कि आप अपनी फिजिकल हेल्थ बल्कि अपनी मेंटल हेल्थ को भी इफेक्ट करते हैं. एज ए डॉक्टर मैं आपको बताना चाहूंगी कि दारू ना पिए, और दारू पी के जो लोग ड्राइव करते हैं उनको जोश आ जाता है जिससे काफी सारे हादसे हो जाते हैं. आप अपना ही नहीं दूसरों का भी नुकसान करते हैं. सो मैं आपको अंत में यही कहना चाहूंगी, प्लीज डोंट ड्रिंक एंड ड्राइव. थैंक यू सो मच. ಥ್ಯಾಂಕ್ ಯು ಡಾಕ್ಟರ್. ದಟ್ ವಾಸ್ ಎ ಗುಡ್ ಮೆಸೇಜ್ ಟು ಎವ್ರಿ ಒನ್. ವಿಕ್ಕಿ ಅವರು ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಗೆಳೆಯ. ಎಲ್ರಿಗೂ ನಮಸ್ಕಾರ. ಬದಲಾವಣೆ ಜಗದ ನಿಯಮ ಅಂತಾರೆ, ಆದ್ರೆ ಕೆಲವರು ಬದಲಾಗುವಷ್ಟರಲ್ಲಿ ದೊಡ್ಡ ದೊಡ್ಡ ಅನಾಹುತಗಳೇ ನಡೆದು ಹೋಗ್ಬಿಟ್ಟಿರ್ತವೆ. ಅದಕ್ಕೊಂದು ನಿದರ್ಶನ ಅಂದ್ರೆ ನನ್ನ ಆತ್ಮೀಯ ಗೆಳೆಯ ಪ್ರದೀಪ್ನ ಸಾವು. ಪ್ರದೀಪ್ ಯಾವ ತರ ನಮ್ಮನ್ನ ಅಗಲದ, ಆ ತರ ಯಾರೂ ಕೂಡ ಅವರ ಪ್ರೀತಿ ಪಾತ್ರರನ್ನ ಅಗಲಬಾರದು. ಈ ಕುಡಿತದ ವಿರುದ್ಧ ಜನ ಜಾಗೃತಿಯನ್ನ ಮೂಡಿಸೋದಕ್ಕೋಸ್ಕರನೇ ಹುಟ್ಟಿಕೊಂಡಂತಹ ಸಂಸ್ಥೆ ನಮ್ಮ ಪರಿವರ್ತನಾ ಪ್ರತಿಷ್ಠಾನ. ಪರಿವರ್ತನೆ ಅಂದ್ರೆ ದಿಟ್ಟವಾದ, ಸ್ಪಷ್ಟವಾದ, ನಿರ್ದಿಷ್ಟವಾದ ಬದಲಾವಣೆ. ಈ ಕುಡಿಯೋರಿಗೆ ತಾನು ಕುಡಿತವನ್ನು ಬಿಡಬೇಕು ಅಂತ ಅನ್ಸ್ತಿರುತ್ತೆ, ಆದ್ರೆ ಬಿಡೋಕ್ ಆಗಿರಲ್ಲ. ಅದಕ್ಕೆ ಕುಡಿತವನ್ನ ಬರೀ ಚಟವಲ್ಲ, ಕೆಟ್ಟ ಚಟ ಅಂತ ಕರೆಯೋದು. ಈ ಕುಡುಕರಲ್ಲಿ ಹಲವಾರು ವಿಧದ ಕುಡುಕರಿರ್ತಾರೆ. ಏನೋ ಸ್ವಲ್ಪ ಸ್ಟ್ರೆಸ್ ಆದಾಗ ಕುಡಿತೀನಿ ಅನ್ನೋರು ಇರ್ತಾರೆ. ಸಂತೋಷ ಕೂಟಗಳಲ್ಲಿ ಮಾತ್ರ ಕುಡಿತೀನಿ ಅನ್ನೋರು ಇರ್ತಾರೆ. ತುಂಬಾ ಕಷ್ಟಪಟ್ಬಿಟ್ಟಿದೀನಿ, ವಾರಕ್ಕೊಂದ್ಸಲ ರಿಲ್ಯಾಕ್ಸ್ ಮಾಡ್ಬೇಕು ಅಂತ ಕುಡಿಯೋರು ಇರ್ತಾರೆ. ಕುಡಿಯೋಕೊಂದು ನೆಪ ಬೇಕಷ್ಟೇ. ಕುಡ್ತ ಅನ್ನೋದೇ ಒಂದು ವಿಷ ಅಂದ ಮೇಲೆ ಅದನ್ನ ಹೆಂಗ್ ಕುಡಿದ್ರು ತಪ್ಪಲ್ವಾ? ಅದು ನಮ್ಮನ್ನೇ ಕೊಲ್ಲುತ್ತಲ್ವಾ? ನಾನ್ ಕುಡಿತೀನಿ, ನಾನ್ ಮೆರಿತೀನಿ, ನಾನ್ ಬೇಕಾದ್ ಮಾಡ್ತೀನಿ, ನನ್ನನ್ನು ಕೇಳೋರು ಯಾರು ಅಂತ ಹಣದ ದರ್ಪದಿಂದ ಮೆರಿತಿದ್ದ ನನ್ನ ಜೀವನದಲ್ಲಿ ನಡೆದಿದ್ರು ನನಗೆ ಅನುಭವ ಕೊಟ್ಟಂತ ಒಂದು ಘಟನೆ ನನ್ನಲ್ಲಿ ಪರಿವರ್ತನೆಯನ್ನ ತಂತು. ಕುಡಿದೇ ಇರೋನು ಕುಡಿಯೋರಿಗೆ ಕುಡಿಬೇಡಿ ಅಂತ ಉಪದೇಶ ಮಾಡಿದ್ರೆ ಅದು ಯಾವತ್ತೂ ಅವರಿಗೆ ರುಚಿಸಲ್ಲ. ಯಾಕೆಂದ್ರೆ ಇವನಿಗೆ ಕುಡಿದದ್ ಮಜಾನೇ ಗೊತ್ತಿಲ್ಲ, ಇವನೇನ್ ಹೇಳೋದು ಅನ್ಕೊಂಡ್ಬಿಡ್ತಾರೆ. ಕುಡುಕನೊಬ್ಬ ತನ್ನ ಕುಡಿತವನ್ನ ಬಿಟ್ಟು ತನ್ನ ಜೀವನದಲ್ಲಿ ಬದಲಾವಣೆಯನ್ನ ಬಯಸಿ ಸಂಪೂರ್ಣವಾಗಿ ಪರಿವರ್ತಿತನಾಗಿ ದಯಮಾಡಿ ಬಿಡಿ ಅಂತಂದ್ರೆ ಖಂಡಿತವಾಗ್ಲೂ ಕುಡುಕರೆಲ್ಲರೂ ಯೋಚನೆ ಮಾಡ್ತಾರೆ. ಕುಡಿತವನ್ನೇ ಜೀವನದ ದೊಡ್ಡ ಧ್ಯೇಯ ಅಂತ ಅನ್ಕೊಂಡಿದ್ ನಾನೇ ಇವತ್ತು ಕುಡಿಯೋದನ್ನ ಬಿಟ್ಟು ಕುಡಿಯೋರಿಗೆಲ್ಲ ಕುಡಿಬೇಡಿ ಅಂತ ಕೇಳ್ಕೊತಿದ್ದೀನಿ ಅಂತಂದ್ರೆ ಇದರ ಹಿಂದಿನ ಉದ್ದೇಶ ಮತ್ತೆ ಇದರ ಶಕ್ತಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸಾಕಷ್ಟು ಜನ ಮಹಿಳೆಯರ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ಇದು ನನ್ನ ಮನಸ್ಸಿಗೆ ತುಂಬಾ ಖುಷಿ ಕೊಡ್ತಾ ಇದೆ. ಯಾವ ಕುಟುಂಬದಲ್ಲಿ ಮಹಿಳೆ ಗಟ್ಟಿಯಾಗಿರ್ತಾಳೋ ಆ ಕುಟುಂಬ ಯಾವಾಗ್ಲೂ ಚೆನ್ನಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಕುಡಿಯೋದು ತಪ್ಪು, ಅದು ಕುಡಿಯೋರ್ಗೂ ಗೊತ್ತು, ಕುಡಿದೇ ಇರೋರ್ಗೂ ಗೊತ್ತು, ಅಧಿಕಾರದಲ್ಲಿ ಇರೋರ್ಗೂ ಗೊತ್ತು, ಅಷ್ಟೇ ಏಕೆ ಸರ್ಕಾರಗಳಿಗೂ ಗೊತ್ತು. ಆದ್ರೆ ಅದನ್ನ ನೇರವಾಗಿ ಹೇಳೋಕಾಗದೆ ಬಾಟ್ಲಿ ಮೇಲೆ ಚಿಕ್ಕ ಅಕ್ಷರದಲ್ಲಿ ಬರೆದಿರ್ತಾರಷ್ಟೆ. ನಮ್ಮ ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆಯ ಅಂಕಿ ಅಂಶಗಳ ಪ್ರಕಾರ ಪ್ರತಿ ವರ್ಷ ಸರಾಸರಿ ಸುಮಾರು 34,582 ಆಕ್ಸಿಡೆಂಟ್ ಕೇಸ್ಗಳು ನಿರ್ಲಕ್ಷ್ಯದ ಡ್ರೈವಿಂಗ್ ಕಾರಣದಿಂದ ಆಗ್ತಾ ಇದಾವಂತೆ. ಈ ಕೇಸ್ಗಳಲ್ಲಿ ವರ್ಷಕ್ಕೆ ಸರಾಸರಿ 11,324 ಜನ ಸಾಯ್ತಾ ಇದಾರಂತೆ. ಸುಮಾರು 52,961ಕ್ಕೂ ಹೆಚ್ಚು ಜನ ಗಾಯಗೊಳ್ತಾ ಇದಾರಂತೆ. ಈ ಆಕ್ಸಿಡೆಂಟ್ಗಳಲ್ಲಿ ಸುಮಾರು 60%ಗೂ ಜಾಸ್ತಿ ಕುಡಿದು ಗಾಡಿ ಓಡಿಸೋದ್ರಿಂದಾನೇ ಆಗ್ತಿದಾವಂತೆ. ಇದಿಷ್ಟು ನಮ್ಮ ರಾಜ್ಯದಲ್ಲಿ ಮಾತ್ರ ಆದ್ರೆ
ಇನ್ನು ನಮ್ಮ ದೇಶದಲ್ಲಿ ಯೋಚನೆ ಮಾಡಿ, ಪ್ರತಿ 40 ನಿಮಿಷಕ್ಕೆ ಒಂದು ಆಕ್ಸಿಡೆಂಟ್ ಕುಡಿದು ವಾಹನ ಚಲಾವಣೆ ಮಾಡೋದ್ರಿಂದ ಆಗ್ತಾ ಇದೆಯಂತೆ. 4,80,000ಕ್ಕೂ ಹೆಚ್ಚು ಜನಗಳು ಯಾರೋ ಕುಡಿದು ಹೆಂಗೆಂಗೋ ಗಾಡಿ ಓಡಿಸಿದ ಕಾರಣಕ್ಕೆ ನೋವಿಗೆ ಒಳಪಡ್ತಾ ಇದ್ದಾರಂತೆ. ಇತ್ತೀಚೆಗೆ ಕುಡಿತ ಅನ್ನೋದು ಯುವ ಜನತೆಯಲ್ಲೂ ಕೂಡ ತುಂಬಾ ಶೀಘ್ರಗತಿಯಲ್ಲಿ ವ್ಯಾಪಿಸ್ಕೊತಾ ಇದೆ. ಇಷ್ಟೆಲ್ಲ ಆಗ್ತಿರುವಾಗ ನಾವು ಯೋಚನೆ ಮಾಡ್ಬೇಕಲ್ವಾ, ಕುಡಿತ ಅನ್ನೋದು ನಮಗ್ ಬೇಕಾ? ಕುಡಿದು ವಾಹನ ಚಲಾಯಿಸೋದು ಅಪರಾಧ, ಆದರೆ ಇದನ್ನ ತಡೆಯೋದಿಕ್ಕೆ ಪೊಲೀಸರಿಂದ, ಸರ್ಕಾರದಿಂದ, ಅಧಿಕಾರಿಗಳಿಂದ ಮಾತ್ರ ಸಾಧ್ಯನೇ ಇಲ್ಲ. ಅದು ನಮ್ಮ ಮನಸ್ಸಲ್ಲೂ ಬರಬೇಕು. ಈಗ ನಿಮ್ಮಲ್ಲಿ ಹಲವರು ದೃಢವಾದ ನಿರ್ಧಾರ ಮಾಡಿ ಕುಡಿಯೋದನ್ನ ನಿಲ್ಲಿಸಿದಿರಿ. ನಿಮ್ಮ ಕುಟುಂಬಗಳು ಉದ್ಧಾರವಾಗಲಿ. ಈ ಪರಿವರ್ತನಾ ರಥ ಹೀಗೆ ಮುಂದುವರಿಲಿ. ಅದನ್ನ ಎಳೆಯೋ ಎದೆಗಾರಿಕೆ ನಿಮ್ಮದಾಗ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ಈ ಕಾರ್ಯಕ್ರಮ ಮುಗಿದ ಕೂಡಲೇ ನಾವೆಲ್ಲರೂ ಒಟ್ಟಾಗಿ ನಮಗೆಷ್ಟು ಸಾಧ್ಯನೋ ಅಷ್ಟು ರಸ್ತೆಗಳಲ್ಲಿ ಜನ ಜಾಗೃತಿ ಮೂಡಿಸುವಂತ ಜಾಥಾ ಹೋಗೋಣ. ನಮಸ್ಕಾರ. ಸೃಷ್ಟಿಯಲ್ಲಿ ಮಾನವ ಜನ್ಮ ಅತ್ಯಂತ ಉತ್ಕೃಷ್ಟವಾದದ್ದು. ಮೃಗತ್ವದಿಂದ ವಿಕಾಸ ಹೊಂದಿ ಮನುಷ್ಯನಾಗಿರೋದು. ಅದನ್ನು ಮದ್ಯಪಾನ, ಧೂಮಪಾನ, ಮಾದಕ ದ್ರವ್ಯಗಳಂತ ಕೆಟ್ಟ ವ್ಯಸನಗಳಿಗೆ ಈಡು ಮಾಡಿ ಆರೋಗ್ಯ, ಸಂಸಾರ, ಸಮಾಜವನ್ನು ಹಾಳು ಮಾಡಿಕೊಳ್ಳದಿರೋಣ. ಕೆಟ್ಟ ಚಟಗಳ ದಾಸರಾಗದೆ ಮನುಷ್ಯತ್ವದ ತತ್ವದಲ್ಲಿ ನಂಬಿಕೆ ಇಟ್ಟು ಸ್ವಸ್ಥ ಸಮಾಜದ ವಿಕಾಸ ಪರ್ವಕ್ಕೆ ಸಾಕ್ಷಿಯಾಗೋಣ. ஒன் அண்ட் ஓன்லி ஜெயிக்கும் திருவிழா. பாரி மேட்சில் மறுபடியும் வந்தாச்சு. முன்பை விட இன்னும் பெருசா, ரொம்பவே ஹை ஸ்டேக்ஸ். தாராளமான வெகுமதிகள், பிரம்மாண்டமான கொண்டாட்டங்கள். ஜெயிக்கும் திருவிழாவை பாரி மேட்சுடன் கண்டு மகிழுங்கள். இப்பவே விளையாடுங்க.